अच्छा चलो, आज हम पढ़ने वाले हैं ईमानदारों के सम्मेलन में। ईमानदारों के सम्मेलन में यह एक व्यंग्य रचना है। व्यंग्य रचना यानी सीधे विचार पर नहीं आते हुए कुछ घुमा फिरा कर विचार को प्रस्तुत करना। डायरेक्टली कुछ भी नहीं कहते हैं, मगर उसका सारांश वैसा ही रहता है जो वो कहने चाहते हैं। ಒಂಥರ ವ್ಯಂಗ್ಯ ಅಂತಂದ್ರೆ ನೇರವಾದ ನುಡಿ ಇಲ್ಲ, ಆದ್ರೆ ನುಡಿ ನೇರ ಇಲ್ದೋದ್ರೂ ವಿಚಾರ ಮಾತ್ರ ಭಾರಿ ಸ್ಪಷ್ಟ ಇರುತ್ತೆ, ಸರಿಯಾಗಿ ತಲೆಗೆ ಬಾರಿಸ್ದಂಗಿರುತ್ತೆ, ಅಷ್ಟು ಸ್ವಾರಸ್ಯಕರವಾಗಿರುತ್ತೆ. ಒಂಥರ ಹಾಸ್ಯಭರಿತವಾದಂತಹ ವ್ಯಂಗ್ಯ ರಚನೆ ಯಾವುದು? ईमानदारों के सम्मेलन में। इस व्यंग्य रचना को लिखे हैं हरिशंकर परसाई जी। हरिशंकर परसाई जी सभी यानी अभी देखिए कि ಪೆನ್ನು ಖಡ್ಗದಷ್ಟೇ ಸಮಾನವಾದಂಥದ್ದು ಅಂತ ಮಾತಿದೆ. ಪೆನ್ನಲ್ಲಿ ಈಗ ಪೆನ್ನಲ್ಲಿ ಬರೆದದ್ದು ಅಂತ ಅರ್ಥ ಅಲ್ಲ. ಮುಂಚಿನ ಕಾಲದಲ್ಲಿ ಎಲ್ಲ ಕ್ರಾಂತಿಗಳಾದಂತಹ ಸಂದರ್ಭ ಅಥವಾ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅಥವಾ ಏನು ಪಾಶ್ಚಾತ್ಯ ದೇಶಗಳಲ್ಲಿ ರೆಸಲ್ಯೂಷನ್ಗಳಾಯ್ತಲ್ಲ, ಆ ಸಂದರ್ಭದಲ್ಲೆಲ್ಲ ಬರವಣಿಗೆ ತುಂಬಾ ಪ್ರಧಾನವಾದ ಕೆಲಸವನ್ನ ಮಾಡ್ತಾ ಇತ್ತು. ತುಂಬಾ ಅಂದ್ರೆ ತುಂಬಾನೇ ಪ್ರಧಾನವಾದ ಕೆಲಸವನ್ನ. ಖಡ್ಗದಷ್ಟೇ ಹರಿತವಾದಂಥದ್ದು ಪೆನ್ನು ಅಂತ ಭಾವಿಸಲಾಗ್ತಾ ಇತ್ತು. ಅಂದ್ರೆ ಯುದ್ಧಕ್ಕೆ ಸಮನಾದಂಥದ್ದು, ಒಂದು ಯುದ್ಧವನ್ನ ನಿರ್ಮಾಣ ಮಾಡ್ಲಿಕ್ಕೆ ಕೂಡ ಒಂದು ಪೆನ್ನೇ ಸಾಕು, ಒಂದು ಯುದ್ಧ ಪ್ರಾರಂಭ ಮಾಡ್ಲಿಕ್ಕೆ. ಅಷ್ಟು ಕೆಲಸವನ್ನ ಆ ಪೆನ್ ಮಾಡುತ್ತೆ. ಹಾಗಾಗಿ ಪೆನ್ನನ್ನ ಖಡ್ಗಕ್ಕೆ ಸಮಾನ ಅಂತ ಭಾವಿಸಿದಂತಹ ವ್ಯಕ್ತಿ ಹರಿಶಂಕರ್ परसाई ಅವರು. कलम को लेखक की तलवार मानने वाले श्री हरिशंकर परसाई हिंदी साहित्य जगत की एक बेजोड़ निधि है. बेजोड़ यानी अनमोल, ಅಮೂಲ್ಯವಾದಂತಹ ನಿಧಿ. ಅವರು ಹಿಂದಿ ಸಾಹಿತ್ಯದ ಒಂದು ಅದ್ಭುತ ಲೇಖಕ. ಯಾಕೆಂದ್ರೆ ಸಹಜವಾದ ಬರವಣಿಗೆಯಲ್ಲ. ನೀವು ಈ ಪಾಠ ಓದಿ, ತುಂಬಾ ಓದುವಾಗ ಗೊತ್ತಾಗುತ್ತೆ ನಿಮಗೆ, स्वारस्यकरवादंतः पाठ. इनका जन्म होता है मध्य प्रदेश में, वो भी जमानी गांव में. इसे अंडरलाइन करके रखिए, जमानी गांव मध्य प्रदेश के. 32 अगस्ट 22 अगस्ट 1924. ಇದನ್ನ ತೀರಾ ಏನು ನೆನ್ಪಿಟ್ಕೊಳ್ಳೇಬೇಕು ಅಂತಿಲ್ಲ, ಇರ್ಲಿ. ಆದ್ರೂ ಸಾಮಾನ್ಯ ಆ ಟೈಮಿಂಗ್ ಅನ್ನು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. 1924 22 ಆಗಸ್ಟ್. ಇವರ ಒಂದಷ್ಟು ಪ್ರಮುಖ ರಚನೆಗಳು ಹಸ್ತೆ ಹೇ ರೋತೆ ಹೇ. ಇದಕ್ಕೆ ಆ ಪಾಠದ ಅವರ ಲೇಖನದ ಹೆಸರುಗಳನ್ನೇ ನೋಡಿ ಎಷ್ಟು ಸ್ವಾರಸ್ಯಕರವಾಗಿದೆ. ಹಸ್ತೆ ಹೇ ರೋತೆ ಹೇ, ಭೂತ್ ಕೆ ಪಾಂವ್ ಪೀಛೆ, ಭೂತ್ ಕೆ ಪಾಂವ್ ಪೀಛೆ, ಸದಾಚಾರ್ ಕಾ ತಾವೀಜ್, ವೈಷ್ಣವ್ ಕಾ ಫಿಸಲನ್ ಆದಿ. ಇಷ್ಟು ಅವರದ್ದು ಪ್ರಧಾನವಾದಂತಹ ಮುಖ್ಯವಾದಂತಹ ರಚನೆಗಳು. ಅದು ಹಸ್ತೆ ಹೇ ರೋತೆ ಹೇ, भूत के पांव पीछे, सदाचार का तावीज, वैष्णव का फिसलन. हिंदी के व्यंग्य साहित्य के विकास में इनका योगदान अद्वितीय है. ಇವರ ಯೋಗದಾನ ಹಿಂದಿ ವ್ಯಂಗ್ಯ ಸಾಹಿತ್ಯದ ರಚನೆಯ ಸಂದರ್ಭದಲ್ಲಿ ತುಂಬಾ ಅದ್ವಿತೀಯವಾದಂತಹ ಯೋಗದಾನ ಇದೆ ಇವರದ್ದು. ಸೊ ಅವರಿಂದ ಬರೆಯಲ್ಪಟ್ಟಂತಹ ಯಾವುದು ईमानदारों के सम्मेलन में. देखते हैं क्या है पाठ में. प्रस्तुत व्यंग्य रचना में एक सामाजिक असंगति की ओर संकेत किया गया है. प्रस्तुत व्यंग्य रचना में ಈಗ ಕೊಟ್ಟಿರುವಂತಹ ವ್ಯಂಗ್ಯ ರಚನೆಯಲ್ಲಿ ಒಂದು ಸಾಮಾಜಿಕ ಅಸಂಗತಿ, ಅಸಂಗತಿ ಅಂತಂದ್ರೆ ಸಂಗತಿ ಅಸಂಗತಿ ಅನ್ನೋ ಶಬ್ದದಲ್ಲಿ ಅಲ್ಲಿ ವಿರುದ್ಧಾರ್ಥಕ ಶಬ್ದ. ಒಂದು ಸಮಾಜದಲ್ಲಿ ಇರುವಂತಹ ಭಾವನೆ ಏನಿದೆ ಅದರ ವಿರುದ್ಧವಾದ ಭಾವನೆಯ ಒಂದು ತೋರಿಕೆಯನ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ಅದನ್ನ ಅರ್ಥ ಆಗುತ್ತೆ ಪಾಠ ಓದುವಾಗ. ಒಂದು ಸಾಮಾಜಿಕ ವ್ಯವಸ್ಥೆಯನ್ನ ಇವರು ಏನ್ ಮಾಡ್ತಾರೆ ಕೇಳಿದ್ರೆ ಅದರ ತಪ್ಪನ್ನ ಬೊಟ್ಟು ಮಾಡಿ ತೋರಿಸ್ತಾರೆ. ಇದರಲ್ಲಿ ಏಕ್ ಸಂಕೇತ ದಿಯಾ ಗಯಾ ಹೈ, ಸಮಾಜದಲ್ಲಿದ್ದಂತಹ ಒಂದು ಜನರ ಭಾವನೆಯನ್ನ ಇಲ್ಲಿ ತೋರಿಸ್ಲಿಕ್ಕೆ ಹೊರಟಿದ್ದಾರೆ. ಒಂದು ಕೆಟ್ಟ ಮನೋಭಾವನೆಯನ್ನ, ತಪ್ಪು ಮನೋಭಾವನೆಯನ್ನ. ಇಸ್ಮೇ ಹಾಸ್ಯ ಔರ್ ವ್ಯಂಗ್ಯ ಕಾ ಸುಂದರ ಸಮ್ಮಿಶ್ರಣ ಹೈ. ಹಾಸ್ಯ ಮತ್ತು ವ್ಯಂಗ್ಯ ಎರಡು. ಹಾಸ್ಯ ಅಂತಂದ್ರೆ ನೇರವಾಗಿ ಜೋಕ್ ಮಾಡೋದು, ವ್ಯಂಗ್ಯ ಅಂತಂದ್ರೆ ಸ್ವಲ್ಪ ತಿರ್ಗಾ ಮುರ್ಗಾ ಮಾಡಿ ಹೇಳುವಂಥದ್ದು. ಆ ತರದ್ದು ವ್ಯಂಗ್ಯ, ಇದರ ಒಂದು ಸಮ್ಮಿಶ್ರಣ ಈ ಪಾಠದಲ್ಲಿ ಇದೆ. इस रचना में, रचना के माध्यम से परसाई जी ने
ईमानदार कहलाने वाले लोगों की बेईमानी का पर्दाफाश किया है। इस पाठ में जो कोई भी ಯಾಕೆ ತುಂಬಾ ಜನ ಹೊರಗೆ ಬರ್ತಾ ಇದ್ದೀರಿ? ಓಕೆ, ಈ ಪಾಠದಲ್ಲಿ ಬಹಳಷ್ಟು ಜನರು ತಾನು ದೊಡ್ಡ ಪ್ರಾಮಾಣಿಕ ಅಂತ ಏನಾದ್ರು ಹೇಳ್ಕೊಳ್ತಾ ಹೋಗ್ತಾ ಇದ್ರೆ ಅವನಲ್ಲಿದ್ದಂತಹ ಅಪ್ರಾಮಾಣಿಕತೆಯನ್ನ ತೋರಿಸಿದ್ದಾರೆ. ಇವರು ಬಿಚ್ಚಿ ಓಪನ್ ಮಾಡಿ ಹಾಕಿದ್ದಾರೆ. ಯಾರು ತಾನು ಪ್ರಾಮಾಣಿಕ ಅಂತ ಹೇಳ್ಕೊಳ್ತಾನೋ ಅವನಲ್ಲಿದ್ದಂತಹ ಅಪ್ರಾಮಾಣಿಕತೆಯನ್ನ, ಸುಳ್ಳನ್ನ, ವಂಚನೆಯನ್ನ ಅದನ್ನು ತೋರಿಸೋ ಪ್ರಯತ್ನ ಮಾಡ್ತಾರೆ. ತಾನು ಅಂತ ಹೇಳ್ಕೊಳ್ಬೇಕು, ಎಲ್ಲರೂ ಹೇಳ್ಕೊಳ್ತಾರೆ, ನಾನ್ ದೊಡ್ಡ ಏನಪ್ಪ ಜೆಂಟಲ್ಮೆನ್ನು, ನಾನು ಸುಳ್ಳು ಹೇಳೋದಿಲ್ಲ, ನಾನು ಇದನ್ನ ಮಾಡೋದಿಲ್ಲ, ಕಳ್ತನ ಮಾಡೋದಿಲ್ಲ, ನಾನು ತುಂಬಾ ಪ್ರಾಮಾಣಿಕ ಇದ್ದೇನೆ ಮನುಷ್ಯ ಅಂತ ಹೇಳ್ತಾ ಇರುವಂತಹ ಮನುಷ್ಯರಲ್ಲಿರುವಂತಹ ಅಪ್ರಾಮಾಣಿಕತೆಯ ಗುಣವನ್ನ ಇದರಲ್ಲಿ ತೋರಿಸಿದ್ದಾರೆ ಅವರು, ಹರಿಶಂಕರ್ ಪರಸಾಯಿ ಅವರು. सो देखते हैं क्या है पाठ में। मैं कतई ऐसा कुछ नहीं किया जिससे ईमानदार माना जाऊं। मैंने ನಾನು ಕತೈ यानी ಹರ್ಗೀಸ್, ನಾನು ಎಲ್ಲೂ ಕೂಡ ಕುಚ್ ನಹಿ ಕಿಯಾ, ಏನನ್ನೂ ಕೂಡ ಮಾಡಿಲ್ಲ. ಮೈ ಹರ್ಗೀಸ್ ಕುಚ್ ಬಿ ನಹಿ ಕಿಯಾ ಜಿಸ್ಸೆ ಇಮಾನ್ದಾರ್ ಮಾನಾ ಜಾऊं, ಇದರಿಂದ ನಾನು ಒಬ್ಬ ಪ್ರಾಮಾಣಿಕ ಅಂತ ಕರೆಸ್ಕೊಳ್ಬೇಕು ಅಂತ ನಾನು ಆ ತರದ ಯಾವ ಕೆಲಸವನ್ನು ಮಾಡಲಿಲ್ಲ. ಅಂದ್ರೆ ನಾನು ಪ್ರಾಮಾಣಿಕ ಅಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಅವರು. ಯಾವ ಕೆಲಸವನ್ನು ನಾನು ಪ್ರಾಮಾಣಿಕ ಅನ್ನುವಂತಹ ಕೆಲಸವನ್ನು ಮಾಡಲೇ ಇಲ್ಲ. न जाने उन्हें कैसे यह भ्रम हो गया कि मैं ईमानदार हूं। न जाने उन्हें, किन्हें, कोई है वहां पर, अच्छा, उन्हें न जाने कैसे भ्रम हो गया, यह भ्रम हो गया, ಅದರಲ್ಲೂ ಭ್ರಮೆ, ಅವರಿಗೆ ಹೆಂಗ್ ಭ್ರಮೆ ಆಯ್ತೇನೋ, ನನ್ನನ್ನ ಒಬ್ಬ ಪ್ರಾಮಾಣಿಕ ಅಂತ ಕರೀತಾ ಇದ್ದಾರೆ ಅವರು ಅಂತಾದ್ರೆ ಅವ್ರಿಗೆ ಅದು ಯಾವ ರೀತಿಯಾದ ಭ್ರಮೆಯನ್ನು ಅನ್ಸೋಯ್ತನಪ್ಪ. ನಾನು ಪ್ರಾಮಾಣಿಕ ಅಂತ ಏನೂ ಮಾಡ್ಕೊಳ್ಳಿಲ್ಲ, ಪ್ರಾಮಾಣಿಕನಾಗಿ ಏನು ಕೆಲಸ ಮಾಡಲಿಲ್ಲ, ಎಲ್ಲೂ ಹೇಳ್ಕೊಳ್ಳಿಲ್ಲ, ಏನೂ ಮಾಡಲಿಲ್ಲ, ಆದ್ರೆ ಅವ್ರಿಗೆ ಹಂಗ ಅನಿಸ್ತಾ ಇದೆ, ಅದು ಅವರಿಗೆ ಭ್ರಮೆ ಅವರದ್ದು. ಮುಜೆ ಪತ್ರ ಮಿಲಾ, ಯಾರಿಗೆ? ಒಂದು ಸಮ್ಮೇಳನ, ಪಾಠದ ಹೆಸರು ನೋಡಿ, ಇಮಾನ್ದಾರಂಕೆ ಸಮ್ಮೇಳನ. ಸಮ್ಮೇಳನವನ್ನ ಯಾರು ನಡೆಸ್ತಾ ಇದ್ದಾರೋ ಅವರಿಗೆ ಭ್ರಮೆ ಆಗಿದೆ, ನಾನೊಬ್ಬ ದೇಶದ ತುಂಬಾ ದೊಡ್ಡ ಪ್ರಾಮಾಣಿಕ ಅಂತ ಅವ್ರಿಗೇನೋ ಭ್ರಮೆ ಅನ್ಸ್ಬಿಟ್ಟಿದೆ. ನೋಡಿ ಹೇಳ್ತಾ ಇದ್ದೇನೆ, ಅವರಿಗೆ ಮುಜೆ ಏಕ್ ಪತ್ರ ಮಿಲಾ, ನನಗೊಂದು ಪತ್ರ ಬಂದು ಮುಟ್ಟಿತು ಮನೆಗೆ. ಉಸ್ಮೆ ಕ್ಯಾ ಲಿಖಾ ಥಾ, हम लोग इस शहर में एक ईमानदार सम्मेलन कर रहे हैं। हम लोग इस शहर में, ನಾವು ಈ ಪೇಟೆಯಲ್ಲಿ, ಈ ಒಂದು ಪಟ್ಟಣದಲ್ಲಿ ಒಂದು ಇಮಾನ್ದಾರ್ ಸಮ್ಮೇಳನವನ್ನ, ಪ್ರಾಮಾಣಿಕರ ಸಮ್ಮೇಳನವನ್ನ ಮಾಡ್ತಾ ಇದ್ದೇವೆ. आप देश के प्रसिद्ध ईमानदार हैं, ನೀವು ದೇಶದ ಅತ್ಯಂತ ಪ್ರಸಿದ್ಧವಾದಂತಹ ಪ್ರಾಮಾಣಿಕರು. हमारी प्रार्थना है कि आप इस सम्मेलन का उद्घाटन करें। हमारा क्या है, प्रार्थना क्या है, आप आकर इस सम्मेलन का उद्घाटन करें, ನೀವು ಬಂದು ಸಮ್ಮೇಳನವನ್ನ ಉದ್ಘಾಟನೆ ಮಾಡಬೇಕು ಅಂತ ಒಂದು ಪತ್ರ ಅವರಿಗೆ ಬಂದು ಮುಟ್ಟಿದೆ. ಇಷ್ಟೇನಾ? ಮುಂದೆ ಬರೆದಿದ್ದಾರೆ, हम आपको आने जाने का पहले दर्जे का किराया देंगे। हम आपको क्या देंगे? आने जाने का, ಬಂದು ಹೋಗಿ ಮಾಡುವಂತಹ, ಆನಾ ಜಾನ, ಪಹಲೆ ದರ್ಜೆ ಕಾ ಕಿರಾಯ ದೇಂಗೆ. ಪಹಲಾ ದರ್ಜಾ, ಮೊದಲ ದರ್ಜೆಯ, ಮೊದಲ ದರ್ಜೆ ಅಂತಂದ್ರೆ ಆಗ ಸಾಮಾನ್ಯ ಎಲ್ಲ ರೈಲ್ನಲ್ಲಿ ಪ್ರಯಾಣ, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್, ರೈಲ್ನಲ್ಲಿ ಸ್ಲೀಪರ್ ಕ್ಲಾಸ್, ಜನರಲ್ ಕ್ಲಾಸ್ ಅಂತೆಲ್ಲ ಇರುತ್ತಲ್ಲ, ಆ ಕ್ಲಾಸ್ ಅಲ್ಲಿ ನಾವು ಫಸ್ಟ್ ಕ್ಲಾಸ್ ಟಿಕೆಟ್ ಅನ್ನು, ನಿಮ್ಗೆ ಟಿಕೆಟ್ಗೆ ಬೇಕಾಗಿರುವಂತಹ ಕಿರಾಯ ದೇಂಗೆ, ಕಿರಾಯ ದುಡ್ಡನ್ನ ಕೊಡ್ತೇವೆ. ತಥಾ, ಮತ್ತು ಆವಾಸ್ ಭೋಜನ್ ಆದಿ ಕಿ ಉತ್ತಮ ವ್ಯವಸ್ಥಾ ಕರೆಂಗೆ, ಆವಾಸ್ ಇರ್ಲಿಕ್ಕೆ ವಸತಿಯನ್ನ, ಜೊತೆಗೆ ಭೋಜನದ ಒಂದು ಒಳ್ಳೆಯ ವ್ಯವಸ್ಥೆಯನ್ನ ಮಾಡ್ತೇವೆ ಅಂತ ಪತ್ರದಲ್ಲಿ ಬರ್ಕೊಂಡಿದೆ. ಇಷ್ಟೇ ಅಲ್ಲ, ಆಪ್ಕೆ ಆನೇಸೆ, ನೀವು ಬರುವುದರಿಂದ ಏನಾಗ್ತದೆ, ईमानदारों तथा उदीयमान ईमानदारों को बड़ी प्रेरणा मिलेगी। ईमानदारों को, आपके आने से क्या होगा, ईमानदारों को, ನೀವು ಬರೋದ್ರಿಂದ ಪ್ರಾಮಾಣಿಕರಿಗೆ, ತಥಾ ಮತ್ತು ಉದೀಯಮಾನ, ಉದೀಯಮಾನ ಅಂತಂದ್ರೆ ಈಗ ತಾನೇ ಪ್ರಾಮಾಣಿಕ ಅಂತ ಕರೆಸ್ಕೊಳ್ತಾ ಇರುವಂತಹ, ಪ್ರಾಮಾಣಿಕರಾಗ್ತಾ ಇರುವಂತಹ, ಈಗ ಪ್ರೋಗ್ರೆಸ್ ಅಲ್ಲಿ ಇರುವಂತಹ, ಅವ್ರ ಪ್ರೋಗ್ರೆಸ್ ಅಲ್ಲಿದೆ ಆ ಒಂದು ವ್ಯಕ್ತಿತ್ವ, ಅವರಿಗೆ ಒಂದು ಒಳ್ಳೆ ಪ್ರೇರಣೆ ಸಿಗುತ್ತೆ. ಯಾಕೆ? ನೀವು ದೇಶದ ಅತ್ಯಂತ ಪ್ರಸಿದ್ಧ ಪ್ರಾಮಾಣಿಕರು, ನೀವು ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದ್ರೆ ನಮಗೆ
ನಮ್ಮ ಪ್ರಾಮಾಣಿಕರಿಗೆ ಜೊತೆಗೆ ಇನ್ನು ಮುಂದುವರುವಂತಹ ಅಪ್ಕಮಿಂಗ್ ಬರುವಂತಹ ಪ್ರಾಮಾಣಿಕರಿಗೂ ಕೂಡ ತುಂಬಾ ಏನಾಗುತ್ತೆ, ಪ್ರೇರಣೆ ದೊರೆಯುತ್ತೆ ಅಂತ ಬರ್ಕೊಂಡಿತ್ತು ಅದರಲ್ಲಿ. ಸೊ ನಿಮಗೆ ಪ್ರಶ್ನೆ ಕೇಳ್ತಾನೆ, लेखक 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 को प्राप्त चिट्ठी में क्या लिखा था, निमंत्रण पत्र में क्या लिखा गया था ಅಂತ ಪ್ರಶ್ನೆ ಬರುತ್ತೆ. ಇದು ಉತ್ತರ. ಸರಿ, ಇವನು ತಾನಲ್ಲ ಅಂತ ಹೇಳ್ಕೊಂಡಿದ್ದಾನೆ ಪ್ರಾಮಾಣಿಕ, ಇವನು ತನ್ನನ್ನ ತಾನು ಪ್ರಾಮಾಣಿಕ ಅಂತ ಹೇಳ್ಕೊಳ್ತಾ ಇಲ್ಲ, ಆದ್ರೆ ಅವ್ರಿಗೆ ಹೆಂಗೋ ಭ್ರಮೆ ಆಗ್ಬಿಟ್ಟಿದೆ ಇವನು ದೊಡ್ಡ ಪ್ರಾಮಾಣಿಕ ಅಂತ. ಆಯ್ತು ಸರಿ ಹೋಗುವ, ಹೊರಟ. ಮೈ ಗಯ, ನಾನು ಹೊರಟೆ. ಸರಿ, ಯಾಕೆ ಹೋದೆ ಮುಂದೆ ಹೇಳ್ತಾ ಇದ್ದೆ ನೋಡಿ. ಲೇಕಿನ್ हल्फिया कहता हूं कि ईमानदारी के लिए नहीं गया. मैं हल्फिया कहता हूं, हल्फिया यानी कसम से कहता हूं, ನಾನು ಪ್ರಮಾಣವನ್ನು ಹೇಳ್ತೇನೆ, ನಾನು ಪ್ರಾಮಾಣಿಕತೆಗಾಗಿ ಆ ಕಾರ್ಯಕ್ರಮಕ್ಕೆ ಹೋಗ್ಲಿಲ್ಲ. ಯಾಕೆ ಹೋಗಿದ್ದೆ ಹಾಗಾದ್ರೆ? ಅಥವಾ ಇಮಾನ್ದಾರಿ ಸೆ ಮುಜೆ ಕುಚ್ ಲೇನಾ ದೇನಾ ನಹಿ. ಏನ್ ನಿಮ್ ಪ್ರಾಮಾಣಿಕತೆ ಅನ್ನೋದ್ರ ನನ್ಗೆ ಎಂತದ್ದು ಕೊಡೋದಿಲ್ಲ, ಬರುವುದಿಲ್ಲ, ಹೋಗುದಿಲ್ಲ, ಎಂತದೂ ಇಲ್ಲ. ನೀವು ಪ್ರಾಮಾಣಿಕತೆ ಅನ್ನುವಂತ ಸಬ್ಜೆಕ್ಟ್ ನನ್ಗೆ ಅಲ್ವೇ ಅಲ್ಲ. ಆದ್ರೆ ಅವ್ರು ಕರೆದಿದ್ದಾರೆ, ಅವ್ರು ಭ್ರಮೆ ಹತ್ತು ಕರೆದಿದ್ದಾರೆ, ಅದನ್ನ ಹೋಗ್ತಾ ಇದ್ದೇನೆ. ಯಾಕೆ ಹೋಗ್ತಾ ಇದ್ದೇನೆ? ಮೈ ಯಹ ಹಿಸಾಬ್ ಲಗಾ ಕರ್ ಗಯಾ ಕಿ दूसरे दर्जे में जाऊंगा और पहले दर्जे का किराया लूंगा. ಏನ್ ಪ್ಲಾನ್ ಮಾಡ್ಕೊಂಡೋದೆ ನಾನು? ಯಹ ಹಿಸಾಬ್ ಲಗಾ ಕರ್ ಗಯಾ, ಹಿಸಾಬ್ ಲಗಾ ಕರ್ ಜಾನ, ಅದನ್ನ ಲೆಕ್ಕಾಚಾರ ಮಾಡ್ಕೊಂಡು ಹೋಗೋದು. ಏನಂತ? ದೂಸರೇ ದರ್ಜೆ ಮೇ ಜಾऊंगा, ಸೆಕೆಂಡ್ ಕ್ಲಾಸ್ ಟಿಕೆಟ್ ತಗೊಂಡು ನಾನು ಹೋಗೋದು ಸಮ್ಮೇಳನಕ್ಕೆ. ಅಲ್ಲಿಗೆ ಹೋಗಿ ಅವ್ರು ನಮ್ಮ ಹತ್ರ ಮುಂಚೆ ಅಂತ ಹೇಳಿದಾನೆ, ಆಪ್ಕೆ ಆನೆ ಜಾನೆ ಕಾ ಪಹಲೆ ದರ್ಜೆ ಕಾ ಕಿರಾಯ ದೇಂಗೆ ಅಂತ ಹೇಳಿದ್ದಾರೆ. ಸೊ ಏನ್ ಮಾಡ್ತೇನೆ, ಫಸ್ಟ್ ಕ್ಲಾಸ್ ಟಿಕೆಟ್ ಏನ್ ದುಡ್ಡು ಕೊಡ್ತಾರ ಅವರು ಅದನ್ನ ನಾನು ತಗೊಳ್ತೇನೆ, ಕಿರಾಯ ಲೂಂಗ. ಇಸ್ ತರಹ 150 ರೂಪಾಯಿ ಬಚೆಂಗೆ, ನನಗೆ 150 ರೂಪಾಯಿ ಉಳಿತದೆ. ನಾನು ಆ ಉದ್ದೇಶ ಇಟ್ಕೊಂಡು ಅಲ್ಲಿಗೆ ಹೊರಡ್ಲಿಕ್ಕೆ ತಯಾರಾದೆ. ಯಹ ಬೇಯಿಮಾನಿ ಕಹಲಾಯೇಗಿ, ನಿಜವಾಗಿಯೂ ಇಮಾನ್ದಾರ್ತನವ, ಪ್ರಾಮಾಣಿಕತನವ ಅಲ್ಲ. ಯಹ ಬೇಯಿಮಾನಿ ಕಹಲಾಯೇಗಿ, ಇದು ಒಳ್ಳೆ ಅಪ್ರಾಮಾಣಿಕತನವನ್ನ ತೋರಿಸ್ತದೆ. पर उन लोगों ने मुझे राष्ट्रीय स्तर का ईमानदार माना ही क्यों? अरे ಅವ್ರು ನನ್ನನ್ನು ಹೆಂಗ ರಾಷ್ಟ್ರೀಯ ಸ್ತರದ ಇಮಾನ್ದಾರ ಅಂತ ನನಗೆ ಸರ್ಟಿಫಿಕೇಟ್ ಕೊಟ್ರಪ್ಪ? ನಾನಂತೂ ಎಲ್ಲೂ ಹೇಳ್ಕೊಳ್ಳಿಲ್ಲ, ಆ ತರದ ಯಾವ ಕೆಲಸನೂ ಮಾಡಲಿಲ್ಲ. ಆದ್ರೂ ಪುಣ್ಯಾತ್ಮರು ನನ್ನನ್ನು ಕರೀತಾ ಇದ್ದಾರೆ. ಸರಿ ಹೋಗುವ. ನಾನು ಹೋಗುವುದು ಯಾಕಾಗಿ? ನನಗೆ 150 ರೂಪಾಯಿ ದುಡ್ಡು ಉಳಿತದೆ, ಆ ಉದ್ದೇಶದಿಂದ ನಾನು ಹೊರಟೆ. ಸರಿ ಹೊರಟೆ. ಏನಾಯ್ತು? ಸ್ಟೇಷನ್ ಪರ್ ಮೇರಾ ಖೂಬ್ ಸ್ವಾಗತ್ ಹುವಾ. ಸ್ಟೇಷನ್ ನಲ್ಲಿ ನನ್ಗೆ ಅದ್ಭುತವಾದಂತಹ ಸ್ವಾಗತವನ್ನೇ ಮಾಡಿದ್ರು, ಅದು ಒಳ್ಳೆ ಸ್ವಾಗತ ಆಯ್ತು. ಲಗ್ಭಗ್ 10 ಬಡಿ ಫೂಲ್ ಮಾಲಾಯೇ ಪೆಹನಾಯಿ ಗಯಿ. ಲಗ್ಭಗ್ ಸರಿಸುಮಾರು 10 ಬಡಿ ಫೂಲ್ ಮಾಲಾಯೇ, ಒಂದು 10 ದೊಡ್ಡ ಹೂವಿನ ಹಾರಗಳನ್ನ ಹಾಕಿದ್ರು. ಸಮ್ಮೇಳನ ಉದ್ಘಾಟನೆಗೆ ಬಂದಂತಹ ಅತಿಥಿ ಅಲ್ವಾ, ಅವನಿಗೆ ಹೂವಿನ ಹಾರ ಹಾಕಿ ಸ್ವಾಗತ ಮಾಡಲಾಯ್ತು. ಸೋಚ, ಇವನು ಯೋಚನೆ ಮಾಡ್ತಾನೆ ಲೇಖಕರು ಏನಂತ, ಆಸ್ ಪಾಸ್ ಕೋಯಿ ಮಾಲಿ ಹೋತಾ ತೋ ಫೂಲ್ ಮಾಲಾಯಿ ಭಿ ಬೇಚ್ ಲೇತಾ. ಅಕ್ಕಪಕ್ಕದಲ್ಲಿ ಎಲ್ಲಾರು ಹೂ ಮಾರುವವರು, ಮಾಲಿ ಅಂತಂದ್ರೆ ತೋಟದ ನಿರ್ವಹಣೆ ಮಾಡುವವನು ಅಂತ ಅರ್ಥ. ಹೂವಿನ ತೋಟದ ನಿರ್ವಹಣೆ ಮಾಡುವವನು ಮಾಲಿನೇ, ಅದು ಹೂವನ್ನು ಮಾರುವವನು ಅನ್ನೋ ಅರ್ಥದಲ್ಲಿ. ಎಲ್ಲಾದ್ರೂ ಆ ಹೂವಿನ ಅಂಗಡಿ ಏನಾದ್ರು ಕಂಡ್ರೆ ಏನ್ ಮಾಡ್ತಿದ್ದೆ ನಾನು, ಅದನ್ನ ಅಲ್ಲಿ ಮಾರ ಹಾಕ್ಬಿಡ್ತಿದ್ದೆ. ಅದರಿಂದ ಎಷ್ಟು ದುಡ್ಡು ಬರ್ತಿತ್ತು ಅಷ್ಟು ಪಾಕೆಟ್ ಅಲ್ಲಿ ಹಾಕೊಳ್ತಿದ್ದೆ. ಯೋಚನೆ ಮಾಡ್ತಾ ಇದ್ದಾನೆ ಅಷ್ಟೇ, ಅಲ್ಲೂ ಇಲ್ಲ ಯಾರು, ಅದು ಬೇರೆ ಪ್ರಶ್ನೆ. ಈ ಸಾಮಾನ್ಯ ತುಂಬಾ ದೇವಸ್ಥಾನಗಳಲ್ಲೂ ಕೂಡ ಇದೇ ತರ ಆಗುತ್ತೆ. ಈ ದೇವಸ್ಥಾನಕ್ಕೆ ಎಂಟ್ರಿ ಕೊಡುವಂತಹ ಆಜುಬಾಜಿನಲ್ಲಿ ಹೂವಿನ ಅಂಗಡಿಗಳು ಸಾಲಿದ್ಬಿಟ್ಟು ಇರುತ್ತಲ್ವಾ, ಅವ್ರ ಹತ್ರಕ್ಕೆ 10 ರೂಪಾಯಿ ಒಂದು ಬುಟ್ಟಿ, 20 ರೂಪಾಯಿ ಒಂದು ಬುಟ್ಟಿ, 50 ರೂಪಾಯಿ ಅಂತೆಲ್ಲ ಬುಟ್ಟಿ ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ, ಹೂ ತಗೊಳ್ಳಿ ದೇವಸ್ಥಾನಕ್ಕೆ ಅಂತ. ಅದು ದೇವಸ್ಥಾನದ ಒಳಗೆ ಹೋಗಿ ಅಲ್ಲಿ ಒಂದಷ್ಟು ಜನ ಇರ್ತಾರೆ ನೀಚರು, ಅತ್ಯಂತ ದೇವರಿಗೆ ಅಂತ ಹೂವು ನಾವು ತಗೊಂಡೋಗಿ ಕೊಟ್ರೆ ಆ ಹೂವನ್ನು ಮತ್ತೆ ಹಿಂದಾಗಡೆ ಬಾಗಿಲಿಂದ ಮತ್ತೆ ಅದೇ ಹೂವಿನ ಅಂಗಡಿಯವರಿಗೆ ಮತ್ತೆ ಮಾರ್ತಾರೆ. ಆ ತರದ ಕೆಲಸಗಳು ಬಹಳಷ್ಟು ದೇವಸ್ಥಾನದಲ್ಲಿ ಆಗತ್ತೆ. ಏನೇ ಇಲ್ಲ, ಅದಕ್ಕೇನು ಮಾಡ್ಲಿಕ್ಕೆ ಬರೋದಿಲ್ಲ. ನಾವು ನಮ್ಮ ಮನಸ್ಸಿನಿಂದ ಕೊಟ್ಟಿರೋದು ದೇವರಿಗೆ ಅಂತ ಹೂವನ್ನ, ಅದು ಅವರಿಗೆ ದೇವರಿಗೆ ಸಮರ್ಪಣೆ ಅಂತ ಭಾವನೆ. ಆದ್ರೆ ಅವರು ಅದರಲ್ಲೇ ದುಡ್ಡು ಮಾಡ್ತಾರೆ, ಅದನ್ನೂ ದುಡ್ಡು ಮಾಡ್ತಾರೆ. ಅದೇ ನಮ್ಯಪ್ಪ. ಅಷ್ಟು ಒಟ್ಟಾರೆ ಎಲ್ಲದೂ ಕೂಡ ಒಂಥರ ಅಪ್ರಾಮಾಣಿಕತೆಯೇ. ಸರಿ, ಇವ ಹಂಗೆ ಯೋಚನೆ ಮಾಡ್ದ, ತನಗೂ ಯಾರು ಇದ್ದಿದ್ರೆ ನಾನು ಮಾರಾಕ್ ಹೋಗ್ಬಿಡ್ತಿದ್ದೆ ಅಂತ. ಮುಜೆ ಹೋಟೆಲ್ ಕೆ ಏಕ್ ಬಡೇ ಕಮ್ರೆ ಮೇ ಟಹರಾಯ ಗಯಾ. ಹೋಟೆಲಿನ ಒಂದು ದೊಡ್ಡ ರೂಮ್ ನಲ್ಲಿ ನನ್ನನ್ನ
ಇರಿಸಲಾಯಿತು. ಟಹರಾಯ ಗಯಾ, ಟಹರ್ನ ಟಹರಾನ, ಟಹರಾಯ ಗಯಾ. मेरे कमरे के बाएं और सामने दो ಹಾಲ್ ಥೆ. ನನ್ನ ರೂಮಿನ ಬಾಯ, ಬಾಯ ಅಂತಂದ್ರೆ ಯಾವ್ದಿಕ್ರಪ್ಪ? ಬಾಯೇ ದಾಯೇ. ಕೊಯ್ ಜಲ್ದಿ ಸೆ ಮೆಸೇಜ್ ಕರೋ. ಬಾಯೇ, ಬಾಯೇ ಅಂತಂದ್ರೆ ಲೆಫ್ಟ್ ಆರ್ ರೈಟ್, ದಾಯೇ ಅಂತಂದ್ರೆ ಲೆಫ್ಟ್ ಆರ್ ರೈಟ್. ನಾವು ಮರ್ತೋಗಿದೆ, ಪಿ ಅಂತೂ ಇಲ್ಲವೇ ಇಲ್ಲ, 4-6 ತಿಂಗಳಾಗೋಯ್ತು. ಬಾಯೇ ಮೂಡ್, ದೈನೇ ಮೂಡ್, ಪೀಚೆ ಮೂಡ್, ಹಾಗೆ ಮೂಡ್ ಎಲ್ಲ ಯಾವುದೂ ಇಲ್ಲ, ಎಲ್ಲ ಮರ್ತೋಗ್ಬಿಟ್ಟಿದೆ. ಬೇಗ ಬೇಗ ಬೇಗ. ನೋವನ್ ಲೆಫ್ಟಾ? ಪಕ್ಕ ನೂತನ ಲೆಫ್ಟಾ? ಸಿರಿ ಪಕ್ಕ ಲೆಫ್ಟಾ? 100%. ಓಕೆ, ಸ್ವಲ್ಪ ನೆನಪಿದೆ ಅಂತ ಆಯ್ತು, ಮರೀಲಿಲ್ಲ. ನನ್ನ ಕೋಣೆಯ ಬಾಯೇ ಎಡ ಮತ್ತು ಸಾಮನೆ ಮುಂದ್ಗಡೆ ದೋ ಹಾಲ್ ಥೆ, 2 ದೊಡ್ಡ ಹಾಲ್ಗಳಿದ್ವು. ಜಿನ್ಮೆ ಲಗ್ಭಗ್ 30-35 ಪ್ರತಿನಿಧಿ ಟಹರೆ ಥೆ. ಅಲ್ಲಿ ಲಗ್ಭಗ್ ಸುಮಾರಿಗೆ ಎಷ್ಟು? 30-35 ಜನ ಪ್ರತಿನಿಧಿಗಳು, ಆ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಪ್ರತಿನಿಧಿಗಳು, ಇಮಾನ್ದಾರ್ ಪ್ರತಿನಿಧಿಗಳು ಇದ್ರು. ಅವರಿಗೆಲ್ಲ ವ್ಯವಸ್ಥೆ ಮಾಡಿದ್ರು. ಮೇರೆ ದೋ ಇಮಾನ್ದಾರ್ ಸಾಥಿ ಭಿ ಮೇರೆ ಹಿ ಕಮರೆ ಮೇ ಆ ಗಯೆ. ನನ್ನ 2 ಜನ ಇಮಾನ್ದಾರ್ ಸಾಥಿಗಳು, ಆ ಕಾರ್ಯಕ್ರಮಕ್ಕೆ ಬಂದ 2 ಇವರು ಅತಿಥಿಗಳು ನನ್ನ ರೂಮಿಗೆ ಬಂದ್ರು. ಮೇರೆ ಸಾಥ್ ಮೇರೆ ಕಮರೆ ಮೇ ಹಿ ಆಯೆ, ನನ್ನ ರೂಮಿಗೆ ಬಂದ್ರು. ಅಂದ್ರೆ 3 ಜನ ಆಯ್ತು ಇವ್ರು ಇದ್ದಿದ್ದು ರೂಮ್ ನಲ್ಲಿ. ಉಳಿದವರೆಲ್ಲ ದೊಡ್ಡ ಹಾಲ್ ನಲ್ಲಿ ಜನರನ್ನ ಇಟ್ಟಿದ್ದಾರೆ ಅವ್ರನ್ನೆಲ್ಲ. ಮೈನೆ ಸೋಚಾ ತಾಲಾ ಲಗಾಯಾ ಜಾಯೇಗಾ ತೋ ಇನ್ಹೆ ತಕ್ಲೀಫ್ ಹೋಗಿ. ನಾನು ಯೋಚನೆ ಮಾಡಿದೆ, ಈಗ ರೂಮಿಗೆ ನನ್ನ ಜೊತೆ ಇನ್ನೂ 2 ಜನ ಇದ್ದಾರಲ್ಲ, ನಾನೇನಾದ್ರೂ ರೂಮಿಗೆ ಚಾವಿ ಹಾಕೊಂಡ್ಬಿಟ್ರೆ ಅವರಿಬ್ರಿಗೂ ಕಷ್ಟ ಆಗುತ್ತೆ, ನನ್ನನ್ನೇ ಹುಡುಕ್ಬೇಕಾಗತ್ತೆ, ಚಾವಿ ಹುಡುಕ್ಬೇಕಾಗತ್ತೆ. ಸೊ ಆ ರಗಳೆ ಎಲ್ಲ ಬೇಡ ಅಂತ ಇವನು ಚಾವಿ ಹಾಕ್ಲಿಲ್ಲ ರೂಮಿಗೆ. ಸರಿ, ಮೈನೆ ತಾಲಾ ನಹಿ ಲಗಾಯ. ಉದ್ಘಾಟನ್ ಶಾನ್ದಾರ್ ಹುವಾ. ಅವತ್ತಿನ ದಿವಸದ ಕಾರ್ಯಕ್ರಮ ಏನಾಯ್ತು? ಶಾನ್ದಾರ್ ಹುವಾ, ಅದ್ಭುತವಾದಂತಹ ಕಾರ್ಯಕ್ರಮದ ಉದ್ಘಾಟನೆ ಆಯ್ತು. ಸರಿ ಆಗಿ ಮೈನೆ ಲಗ್ಭಗ್ 1 ಗಂಟೆ ತಕ್ ಭಾಷಣ ದಿಯಾ. ನಾನು ಸರಿಸುಮಾರು 1 ತಾಸು ಭಾಷಣ ಬಿಗಿದೆ. ನನ್ಗೆಂತ ಬಂದು ಸಿಕ್ಕಿದ್ದ ಅವಕಾಶ, ಭಾಷಣ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ನಿಂತ್ಕೊಂಡು ಭಾಷಣ ಮಾಡಿದೆ. 1 ತಾಸು ಭಾಷಣ ಕೊಟ್ಟೆ. ಸರಿ ಕೊಟ್ಟೆ. ಲೋಗ್ ಜಾ ಚುಕೆ ಥೆ, ಎಲ್ಲರೂ ಜನರು ಹೋದ್ರು. ಉದ್ಘಾಟನೆಯಾಗಿ ಭಾಷಣ ಮುಗಿದ ಮೇಲೆ ಎಲ್ಲ ಜನರು ಅವ್ರವ್ರ ಇದಕ್ಕೆ ಹೋದ್ರು, ವಸತಿಯ ಇದಕ್ಕೆ. ಮೈ ಥಾ ಮುಖ್ಯ ಅತಿಥಿ, ನಾನು ಮುಖ್ಯ ಅತಿಥಿ ಅಲ್ವಾ, ಅನಿವಾರ್ಯ ನನಗೆ ಒಂದ್ ಸ್ವಲ್ಪ ತಲ್ಲೇ ಇರಬೇಕಾಯ್ತು. ಮುಜ್ಸೆ ಲೋಗ್ ಬಾತೆ ಕರ್ ರಹೆ ಥೆ, ಜನರು ಬಂದವರೆಲ್ಲ ನನ್ನನ್ನು ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರು. ಸೊ ನಾನು ಒಂದ್ ಸ್ವಲ್ಪ ಜಾಸ್ತಿ ಹೊತ್ತು ಅಲ್ಲೇ ಇರ್ಲೇಬೇಕಾಯ್ತು. ಸರಿ, ಮೈ ಚಲ್ನೆ ಲಗಾ ತೋ ಚಪ್ಪಲ್ ಪಹನ್ನೆ ಗಯಾ. ನಾನು ಅಲ್ಲಿಂದ ಹೊರಟ ತಕ್ಷಣ ಹೊರಗಡೆ ಹೇಗಂದ್ರೆ ಸ್ಟೇಜ್ ಹತ್ತುವಾಗ ಚಪ್ಪಲ್ ಹಾಕೊಂಡು ಹೋಗುವಂಥದ್ದು ನಮ್ಮ ಸಂಪ್ರದಾಯದಲ್ಲಿ ಇಲ್ಲ. ನಾವು ಚಪ್ಪಲ್ ಕೆಳಗಡೆ ಬಿಟ್ಟೆ ಸ್ಟೇಜ್ ಹತ್ತೇವೆ. ಹತ್ತಿ ಹೋದ್ವೆ, ನನಗೆ ವಾಪಸ್ ಮನೆ ಬರ್ಬೇಕಲ್ಲ, ಚಪ್ಪಲ್ ಹಾಕೊಳ್ಬೇಕು ಅಂತ ಚಪ್ಪಲ್ ಹಾಕೊಳ್ಳಿಕ್ಕೆ ಹೋದೆ. ಪಹನ್ನೆ ಗಯಾ, ದೇಖಾ ಮೇರಿ ಚಪ್ಪಲೆ ಗಾಯಬ್ ಥಿ. ನನ್ನ ಚಪ್ಪಲ್ಲುಗಳು ಏನಾಗಿತ್ತು? ಕಳೆದು ಹೋಗಿತ್ತು, ಅಲ್ಲಿರ್ಲಿಲ್ಲ, ಮಾಯವಾಗಿದ್ವು. ನೈ ಅವ್ರ ಅಚ್ಚಿ ಚಪ್ಪಲೇತಿ, ಅದರಲ್ಲೂ ಬೇಸರ ನೋಡಿ ಅವನಿಗೆ ಬೇಸರವನ್ನ. ಹೊಸದಾಗಿತ್ತು ಮತ್ತು ಒಳ್ಳೆ ಚಪ್ಪಲಾಗಿತ್ತು. ನಾನ್ ದೊಡ್ಡ ಗ್ರೇಟ್ ಮನುಷ್ಯ, ನನ್ನನ್ನು ಕರೆದಿದ್ದಾರೆ ಅಂತ ನಾನು ಹೊಸ ಚಪ್ಪಲ್ ಹಾಕೊಂಡು, ಹೊಸ ತಗೊಂಡು ಒಳ್ಳೆ ಚಪ್ಪಲ್ ಹಾಕೊಂಡು ಹೋದ್ರೆ ಅದೇ ಕದ್ದು ಬಿಟ್ಟಿದ್ದಾರೆ. ಇದು ಯಾವ ಸಮ್ಮೇಳನ? ಇಮಾನ್ದಾರೋಂಕೆ ಸಮ್ಮೇಳನ್, ಪ್ರಾಮಾಣಿಕರ ಸಮ್ಮೇಳನ. ನೋಡಿ, ಇಲ್ಲಿ ಆಗ್ತಾ ಇರುವಂತಹ ಘಟನೆಗಳ ಮೊದಲನೇ ಘಟನೆ, ಅವನು ಪ್ರಾಮಾಣಿಕರ ಸಮ್ಮೇಳನದಲ್ಲಿ ಮೊದಲನೇದಾಗಿ ಅವರ ಚಪ್ಪಲ್ಲು ಕಳೆದು ಹೋಯ್ತು. ಸೊ ನೀವು ಇದರಲ್ಲಿ ನೆನ್ಪಿಟ್ಕೊಳ್ಬೇಕು, ಮೊದಲನೇ ದಿನ, 2ನೇ ದಿನ, 3ನೇ ದಿನ ಅಲ್ಲ, ಒಂದೊಂದು ವಸ್ತುಗಳು ಕಳೀತಾ ಹೋಗ್ತವೆ. ಮೊದಲನೇ ದಿವಸ ಯಾವ್ಯಾವ್ದು ಕಳೀತು ವಸ್ತು ಅನ್ನೋದನ್ನ ನೀವು ಪಾಯಿಂಟ್ ಔಟ್ ಮಾಡಿಟ್ಕೊಳ್ಬೇಕು, ಅದು ಬೇಕಾಗುತ್ತೆ ನಿಮ್ಗೆ. ಈ ಅನುರೂಪತಾದಲ್ಲಿ ಕೇಳ್ಬಿಡ್ತಾರೆ, ಮೊದಲನೇ ದಿವಸ ಇದು ಕಳೆದಿತ್ತು, 2ನೇ ದಿವಸ ಇದಾ ಅಂತ ಕ್ವಶನ್ ಮಾಡಿಬಿಟ್ಬಿಡ್ತಾರೆ. ಹಾಗಾಗಿ ಅದನ್ನ ನೆನ್ಪಿಟ್ಕೊಳ್ಬೇಕು. ಸರಿ, ಚಪ್ಪಲ್ ಹಾಕೊಳ್ಳಿಕ್ಕೆ ಹೊರಟ್ರು, ಚಪ್ಪಲ್ ಸಿಕ್ಲಿಲ್ಲ, ಹೊಸದಾಗಿತ್ತು, ಒಳ್ಳೇದಾಗಿತ್ತು. अब वहां एक जोड़ी फटी पुरानी चप्पले बची थी. ಈಗ ಅಲ್ಲಿ ಪ್ರಾಮಾಣಿಕ ಸಮ್ಮೇಳನ ಹೌದು, ಅವನು ಹಾಕೊಂಡೋದವನು ಯಾರಿದ್ದಾನೋ ಅವ್ರದ್ದು ಹಾಕೊಂಡೋದು ತಂದಲ್ಲೇ ಬಿಟ್ಟು ಹೋಗಿದ್ದಾನೆ. ಹಾಗಾಗಿ ಎಲ್ಲಿ ನೋಡಿ, ಅಲ್ಲಿ ಫಟಿ ಪುರಾಣಿ, ಹಳೇ ಹರಿದೋದಂತಹ ಒಂದು ಚಪ್ಪಲಿನ ಜೋಡಿ ಅಲ್ಲೇ ಬಿಟ್ಕೊಂಡಿತ್ತು. ಸರಿ, ಮೈನೆ ಉನಿ ಪಹನ್ ಲಿಯಾ. ಅನಿವಾರ್ಯ, ಎಂತ ಮಾಡೋದು, ಬರಿಗಾಲ ಹೋಗ್ಲಿಕ್ಕೆ ಬರೋದಿಲ್ವಾ,
ಎಂತ ಮಾಡ್ದ, ಅದೇ ಹರಕ್ ಚಪ್ಪಲ್ಲೇ ತಾನು ಹಾಕೊಂಡೆ, ಏನ್ ಬೇಕಾದ್ರೆ ಆಗ್ಲಿ ಅಂತ. ಯಹ ಬಾತ್ ಫೈಲ್ ಗಯಿ ಕಿ ಮೇರಿ ನೈ ಚಪ್ಪಲೆ ಕೋಯಿ ಪಹನ್ ಗಯಾ. ಎಲ್ಲ ಕಡೆ ಸುದ್ದಿ ಆಗೋಯ್ತು ಸಮ್ಮೇಳನದಲ್ಲಿ, ನನ್ನ ಹೊಸ ಚಪ್ಪಲನ್ನ ಯಾರೋ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ, ಅಂದ್ರೆ ಕಳುವಾಗಿದೆ, ಮುಖ್ಯ ಅತಿಥಿಯ ಚಪ್ಪಲ್ ಕಳುವಾಗಿದೆ. ನೋಡಿ ಇನ್ಯಾ ಉಳಿದವ್ರ ಪರಿಸ್ಥಿತಿ ಎಂತ ಆಗ್ಬೇಕು. ಸರಿ, ಎಷ್ಟು ಜನ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಯಾರ್ಯಾರ ಚಪ್ಪಲನ್ನ. ಎಲ್ಲ ಕಳ್ಳರ ಸಮ್ಮೇಳನ ಆಗಿದೆ ಇದು, ಪ್ರಾಮಾಣಿಕರ ಸಮ್ಮೇಳನ ಅಲ್ಲ. ಮುಂದೆ ಹೇಳ್ತಾ ಇದ್ದಾನೆ, ಏಕ್ ಇಮಾನ್ದಾರ್ ಡೆಲಿಗೇಟ್ ಮೇರೆ ಕಮ್ರೆ ಮೇ ಆಯೆ. ಒಬ್ಬ ಇಮಾನ್ದಾರ್ ಡೆಲಿಗೇಟ್, ಒಬ್ಬ ಪ್ರಾಮಾಣಿಕ ಡೆಲಿಗೇಟ್ ಅಂತಂದ್ರೆ ಏನು, ಅಲ್ಲಿ ಕಾರ್ಯಕ್ರಮಕ್ಕೆ ಬಂದಂತಹ ಸದಸ್ಯ ಒಬ್ಬ. ಏನಾಯ್ತು, ಇಂಗ್ಲಿಷಿನ ಡೆಲಿಗೇಟ್ ಶಬ್ದದ ಅರ್ಥ ಏನು ಹಿಂದಿಯಲ್ಲಿ, ಕನ್ನಡದಲ್ಲಿ? ಎನಿವನ್? ಡೆಲಿಗೇಟ್, ಡೆಲಿಗೇಟ್ ಇಂಗ್ಲಿಷ್ನಲ್ಲಿ ಇಂಗ್ಲಿಷ್ ಶಬ್ದ ಅದು. ಏನ್ ಹೇಳ್ತಾರೆ ಅದಕ್ಕೆ ಕನ್ನಡದಲ್ಲಿ? ಅತಿಥಿ ಅಂತನೋ ಅಥವಾ ಸದಸ್ಯ ಅಂತನೋ ಕೇಳಿದಿರ ಯಾರಾದ್ರೂ ಶಬ್ದವನ್ನ? ನಾವನ್ ಪ್ರತಿನಿಧಿ ಅಂತನಾ ಸುಮುಖ? ಪ್ರತಿನಿಧಿ ಇರ್ಬೋದು, ಪ್ರತಿನಿಧಿ ಶಬ್ದ, ಸದಸ್ಯ, ಆ ಸಮ್ಮೇಳನದ ಒಬ್ಬ ಪ್ರತಿನಿಧಿ. ಓಕೆ, ಗುಡ್. ಮೇರೆ ಕಮರೆ ಮೇ ಆಯೆ, ನನ್ನ ರೂಮಿಗೆ ಬಂದ್ರು. ಕಹನೆ ಲಗೆ, ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಕ್ಯಾ ಆಪ್ಗೆ ಚಪ್ಪಲೆ ಕೋಯಿ ಪಹನ್ ಗಯಾ, ನಿಮ್ ಚಪ್ಪಲ್ ಯಾರು ಹಾಕೊಂಡು ಹೋಗ್ಬಿಟ್ರ ಅಂತ ಪ್ರಶ್ನೆ ಮಾಡ್ದ ಅವನು ಬಂದವನು ನನ್ನ ಹತ್ರ. ಮೈನೆ ಕಹ, ಹಾ इतने बड़े जलसे में चप्पलों की अदला बदली होती ही जाती है, हो ही जाती है. मैंने कहा हाँ, इतने बड़े जलसे में, जलसा यानी लोगों का जहां एक ही जगह पर इकट्ठा होंगे तो वो जलसा कहलाता है. ಇಷ್ಟೊಂದು ದೊಡ್ಡ ಒಂದು ಏನು ಕಾರ್ಯಕ್ರಮದಲ್ಲಿ, ಇಷ್ಟೊಂದು ದೊಡ್ಡ ಪ್ರಮಾಣದ ಸಮ್ಮೇಳನದಲ್ಲಿ ಚಪ್ಪಲ್ಗಳ ಅದಲಾ ಬದಲಿ ಆಗ್ತಾನೆ ಇರುತ್ತೆ. ಇಷ್ಟೆಲ್ಲ ಜನ ಬಂದಿದ್ದಾರೆ, ಅಚಾನಕ್ ಆಗು ಹೋಗುತ್ತೆ, ಗೊತ್ತೇ ಆಗೋದಿಲ್ಲ. ಕೆಲವೊಂದೇ ತರ ಚಪ್ಪಲ್ ಇರುತ್ತೆ ಬಹಳಷ್ಟು ಜನರದ್ದು, ಅವರು ಉಲ್ಟಾ ಬಲ್ಟಾ ಆಗಬಹುದು, ಏನ್ ಬೇಕಾದ್ರೂ ಸಾಧ್ಯತೆ ಇದೆ. ಹಂಗಾಗಿ ನಾನು ಬಾಳ್ ತಲೆಬಿಸಿ ಮಾಡ್ಕೊಳ್ಳಿಲ್ಲ ಅಂತ ಅವನ ಹತ್ರಕ್ಕೆ ಹೇಳ್ತಾ ಇದ್ದ. ಫಿರ್ ಮೈನೆ ಧ್ಯಾನ್ ಸೆ ದೇಖಾ, ನಾನು ಗಮನ ಕೊಟ್ಟು ನೋಡ್ದೆ. ಏನ್ ನೋಡ್ದೆ? ಉನ್ಕೆ ಪಾವೋ ಮೇ ಮೇರೆ ಹಿ ಚಪ್ಪಲೆ ಥೀ. ಅವನ ಕಾಲ್ನಲ್ಲಿ ಬಂದು, ಡೆಲಿಗೇಟ್ನ ಕಾಲ್ನಲ್ಲಿ ನಂದೇ ಚಪ್ಪಲ್ ಇತ್ತು. ಆ ವಹ ಭಿ ಮೇರೆ ಚಪ್ಪಲೇ ದೇಖ್ ರಹೇ ಥೇ, ಅವನು ಕೂಡ ನಾನು ಯಾವ್ದು ಹಾಕೊಂಡಿದ್ದೇನೆ ಹೊರಕು ಮೂರ್ಕು ಚಪ್ಪಲ್ಲ ಅದನ್ನೇ ನೋಡ್ತಾ ಇದ್ದ. ನೋಡ್ತಾ ಇದ್ರು ಬಾಯಲ್ಲಿ ಹೇಳ್ತಾ ಇದ್ದಾನೆ, ಆಪ್ಗೆ ಚಪ್ಪಲೆ ಕೋಯಿ ಪಹನ್ ಗಯಾ, ಪ್ರಶ್ನೆ ಮಾಡ್ತಾ ಇದ್ದಾನೆ. ವೇ ಬಹುತ್ ಕರ್ಕೆ ಉನ್ಕೆ ಹಿ ಥೀ, ನಾನೇನು ಹಾಕೊಂಡಿದ್ದೇನೋ ಅದು ಬಹುತೇಕ ಅವರದ್ದೇ ಆಗಿತ್ತು, ಅವರು ನಂದೇ ಹಾಕೊಂಡು ನಿಂತ್ಕೊಂಡಿದ್ರು. ಸರಿ, ಈ ಇಷ್ಟೊಂದು ನೋಡಿ ಅವನು ಧೈರ್ಯ ನೋಡಿ, ಅವಂದ ಎಷ್ಟು ಗಡ್ಸ್ ಧೈರ್ಯ ಅಂತಂದ ಅಂತ. ನಂದೇ ಚಪ್ಪಲ್ ಹಾಕೊಂಡು ನಿಂತ್ಕೊಂಡು ಪುಣ್ಯಾತ್ಮ ನನ್ನ ಹತ್ರೇ ನಿಮ್ ಚಪ್ಪಲ್ ಯಾರು ಹಾಕೊಂಡು ಹೋದ್ರ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಪರ್ ವಹ ಬೇಹಿಚಕ್ ಮುಜೆ ಸಮಜಾನೆ ಲಗೆ. ಅಷ್ಟೇ ಅಲ್ಲ, ಅವನೇನ್ ಮಾಡ್ದ, ಮುಜೆ ಬೇಹಿಚಕ್, ಬೇಹಿಚಕ್, ಹಿಚಕ್ ಯಾನೆ ಸಂಕೋಚ, ಬೇಹಿಚಕ್ ಅಂತ ನಿಸ್ಸಂಕೋಚ, ಹಿಚಕ್ ಓಕೆ, ಬೇಹಿಚಕ್ ನನಗೆ ನಿಸ್ಸಂಕೋಚವಾಗಿ ಹೇಳಲಿಕ್ಕೆ ಶುರು ಮಾಡ್ದ. ಏನಂತ? ದೇಖಿಯೇ ಚಪ್ಪಲೆ ಏಕ್ ಜಗಹ ಪರ್ ನಹಿ ಉತಾರ್ನಿ ಚಾಹಿಯೆ. ಚಪ್ಪಲ್ ನನ್ನ ಈ ನಮ್ನಿ ದೊಡ್ಡ ದೊಡ್ಡ ಸಮ್ಮೇಳನದಲ್ಲಿ ಏನ್ ಮಾಡಬಾರ್ದು, ಒಂದೇ ಕಡೆ ಬಿಡಬಾರ್ದು. ಹೆಂಗ್ ಬಿಡಬೇಕು? ಏಕ್ ಚಪ್ಪಲ್ ಯಹಾ ಉತಾರಿಯೇ तो दूसरे 10 ಫೀಟ್ ದೂರ, ಒಂದು ಇಲ್ಲಿ ಬಿಚ್ಚಿಡ್ಬೇಕು, ಇನ್ನೊಂದು 10 ಫೂಟ್ ದೂರದಲ್ಲಿ ಮತ್ತೊಂದು ತಗೊಂಡು ಬಿಚ್ಚಿಟ್ಟು ಬರಬೇಕು. ನೋಡಿ, ನಿಮ್ಗೂ ಇದು ಒಳ್ಳೆ ಇದು ಏನು ಶಿಕ್ಷಣ. ರಾಶಿ ದೊಡ್ಡ ಮದುವೆಗೆ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿರ್ತೀರಿ, ಹೊಸ ಚಪ್ಪಲ್ ಹಾಕೊಂಡಿರ್ತೀವಿ ಅಂತಾರೆ, ನೀವೇನ್ ಮಾಡ್ಬೇಕು, ಒಂದ್ ಚಪ್ಪಲ್ ಇಲ್ಲಿ ಬಿಚ್ಚಿಡ್ಬೇಕು, ಇನ್ನೊಂದು ತಗೊಂಡು ಮತ್ತೊಂದು ಒಂದು 2-3 ಮೀಟರ್ ಹತ್ರ ತಗೊಂಡೋಗಿ ಎಲ್ಲಾರು ಬಿಚ್ಚಿಡ್ಬೇಕು. ಯಾಕಂದ್ರೆ ಒಂದೇ ಚಪ್ಪಲ್ ಇದೆ ಅಂತಂದ್ರೆ ಹಾಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ನೋಡಿ ಮಜಾ, ತಬ್ ಚಪ್ಪಲೆ ಚೋರಿ ನಹಿ ಹೋತಿ ಅಂತ ಇವರ ಲೇಖಕನಿಗೆ ಬುದ್ಧಿವಾದ ಹೇಳಲಿಕ್ಕೆ ಶುರು ಮಾಡ್ದ. ಹಾಗಾದಾಗ ಚಪ್ಪಲ್ ಕಳೀಲಿಕ್ಕೆ ಸಾಧ್ಯ ಇಲ್ಲ ಅಂತ. ಏಕ್ ಹಿ ಜಗ ಪರ್ ಜೋಡಿ ಹೋಗಿ ತೋ ಕೋಯಿ ಬಿ ಪಹನ್ ಲೇಗ, ಒಂದೇ ಕಡೆ ಜೋಡಿ ನೀವು ಚಪ್ಪಲ್ ಇಟ್ಬಿಟ್ರಿ ಅಂತಂದ್ರೆ ಯಾರು ಬೇಕಾದ್ರೂ ಹಾಕೊಂಡು ಹೋಗ್ಬಿಡ್ತಾರೆ. ಮೈನೆ ಏಸಾ ಹಿ ಕಿಯಾ ಥಾ, ನಾನು ಹೀಗೆ ಮಾಡಿದ್ದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಯಾರು, ಈಗ ಇಮಾನ್ದಾರ್ ಡೆಲಿಗೇಟ್ ಏನಿದ್ದ ಅವ್ನು ನಾನು ಹಿಂಗೆ ಮಾಡಿದ್ದೆ ಅಂತ ಹೇಳ್ದ. ಮೈ ದೇಖ್ ರಹಾ ಥಾ ಕಿ ವಹ ಮೇರೆ ಹಿ ಚಪ್ಪಲೆ ಪಹನೆ ಹೈ ಅವ್ರು ಮುಜೆ ಸಮಜಾ ರಹೆ. ನೋಡು, ಅವ್ನು ನಂದೇ ಚಪ್ಪಲನ್ನ ಹಾಕೊಂಡು ನನಗೇ ತಿಳಿಸಿ ಹೇಳ್ತಾ ಇದ್ದಾನೆ ಅವನು ಬಂದ್ಕೊಂಡು.
ಎಷ್ಟು ಬುದ್ಧಿವಂತನಪ್ಪ ಅವ. ಮೈನೆ ಕಹ, ನಾ ಹೇಳಿದೆ ಕೋಯಿ ಬಾತ್ ನಹಿ, ಏನು ವಿಚಾರ ತಲೆಬಿಸಿ ಮಾಡ್ಕೊಳ್ಬೇಡಿ, ನನಗೂ ಏನು ಬೇಜಾರಿಲ್ಲ. ಸುಬಹ ದೂಸರಿ ಖರೀದ್ ಲೂಂಗ, ನಾನು ಬೆಳಗ್ಗೆ ಆಗೋಷ್ಟೊತ್ತಿ ಬೇರೆ ಮತ್ತೊಂದನ್ನ ಖರೀದಿ ಮಾಡ್ತೇನೆ. ಆಪ್ಕಿ ಚಪ್ಪಲೇ ನಹಿ ಗೈ, ಯಹ ಗನೀಮತ್ ಹೈ, ನಿಮ್ ಚಪ್ಪಲ್ ಕಳೆದೋಗ್ಲಿಲ್ಲಲ್ಲ, ಯಹ गनीमत है। गनीमत शब्द का अर्थ क्या है? गनीमत, देखिए शब्दार्थ में है गनीमत, खुशी की बात, गनीमत ಹೌದಾ, ಖುಷಿ ಕಿ ಬಾತ್ ಅಂತ ಅರ್ಥ. ಬಹಳ ಸಂತೋಷದ ವಿಷಯಪ್ಪ, ನಿಮ್ಗಾರು ಚಪ್ಪಲ್ ಕಳೀಲಿಲ್ಲ, ಸರಿ. ಫಿರ್ ಮೈನೆ ದೇಖಾ ಕಿ ಏಕ್ ಬಿಸ್ತರ್ ಕಿ ಚಾದರ್ ಗಾಯಬ್ ಹೈ. ಮೊದಲನೇದು ಚಪ್ಪಲೇ ಗಾಯಬ್ ಹೈ, ಈಗ ಎರಡನೇದು ಏನ್ ಕಳೆದೋಗ್ತಾ ಇದೆ ನೋಡಿ, ಏಕ್ ಬಿಸ್ತರ್ ಕಿ ಚಾದರ್ ಗಾಯಬ್ ಹೈ. ಬಿಸ್ತರ್ ಹಾಸಿಗೆ ಮೇಲೆ ಇದ್ದಂತಹ ಒಂದು ಚಾದರ ಕಳೆದು ಹೋಗಿದೆ. ಮೈನೆ ಆಯೋಜನಕರ್ತಾओं से कहा, ಏನೋ ಅವರ ಕಾರ್ಯಕ್ರಮ ಅಂದ ತಕ್ಷಣ ಅಲ್ಲಿ ಒಂದಷ್ಟು ಜನ ಇವ್ರು ಬೇಕಾಯ್ತು, ಅದನ್ನ ನೋಡ್ಕೊಳ್ಳಿಕ್ಕೆ ಆಯೋಜನೆ ಇವ್ರು ಇರ್ಬೇಕಾಗಾಯ್ತು, ಕಾರ್ಯಕರ್ತರು ಬೇಕಾಯ್ತು. ಅವ್ರ ಹತ್ರ ಕೇಳಿದೆ, ಕಹ ತೋ ಉನ್ಹೋನೆ ಜವಾಬ್ ದಿಯಾ, ಏನಂತ ಉತ್ತರ ಕೊಟ್ರು ಅವರು, ಹೋಟೆಲ್ ವಾಲೆನೆ ಧುಲಾನೆ ಕೋ ಲೇ ಭೇಜ್ ದಿ ಹೋಗಿ, ಬಹುತೇಕ ಹೋಟೆಲ್ನವರು ಅದನ್ನ ತೊಳಿಲಿಕ್ಕೆ ಕಳಿಸಿರ್ಬಹುದು, ಹಂಗಾಗಿ ಅಲ್ಲಿಲ್ಲ ಅಂತ ಉತ್ತರ ಕೊಟ್ರು. ದೂಸರಿ ಆ ಜಾಯೇಗಿ, ಮತ್ತೊಂದು ಬರುತ್ತೆ ನಿಮ್ಗೆ, ತಲೆಬಿಸಿ ಮಾಡ್ಕೊಳ್ಬೇಡಿ. ಪರ್ ದೂಸರಿ ಆಯಿ ನಹಿ, ಆದ್ರೆ ಎರಡನೇದು ಬರ್ಲೇ ಇಲ್ಲ, ಹೋಯ್ತು ಆ ಚಾದರ. ದೂಸರೇ ದಿನ್ ಗೋಷ್ಠಿಯಾ ಶುರು ಹೋಗೈ, ಮೊದಲನೇ ದಿವಸ ಕಳೆದಿರುವಂತದ್ದು ಒಂದು ಚಪ್ಪಲ್ಲು, ಎರಡನೇದು ಚಾದರ್, ಎರಡು ಕಳೆದಿದೆ. ಎರಡನೇ ದಿವಸ ದೂಸರೇ ದಿನಕ್ಕೆ ಗೋಷ್ಠಿಯಾ ಶುರು ಹೋಗೈ. ಗೋಷ್ಠಿಯಾ ಸಾಮಾನ್ಯವಾಗಿ ಸಾಹಿತ್ಯ ಸಮ್ಮೇಳನ ಈ ತರ ಸಮ್ಮೇಳನಗಳಾದಾಗ 3 ದಿವಸ 4 ದಿವಸ ಎಲ್ಲ ಇದ್ರೆ ಸಮ್ಮೇಳನ, ಒಂದೊಂದು ದಿವಸದ ಒಂದೊಂದು ನಿರ್ದಿಷ್ಟವಾದಂತಹ ಕಾರ್ಯಕ್ರಮದ ಒಂದು ಅವರು ವೇಳಾಪಟ್ಟಿಯನ್ನು ಮಾಡಿಟ್ಕೊಂಡಿರ್ತಾರೆ. ಒಂದ್ ದಿವಸ ಈ ತರ ಅದರ ಮೇಲೆ ಗೋಷ್ಠಿ, ಈ ತರ ಅದರ ಮೇಲೆ ಚಿಂತನೆ, ಈ ತರದ ಮೇಲೆ ವಿಮರ್ಶೆ, ಹೀಗೆ ಒಂದೊಂದು ಸ್ವಲ್ಪ ಸ್ವಲ್ಪ ಇದು ಮಾಡಿರ್ತಾರೆ ಪಾರ್ಟ್ ಆಗಿ. ಹಾಗೆ ಮರುದಿವಸ ಗೋಷ್ಠಿಗಳೆಲ್ಲ ಪ್ರಾರಂಭವಾಗಿ ಶುರು ಹೋಗೈ. ರಾತ್ ಕೋ ಗೋಷ್ಠಿಯೋ ಸೆ ಲೌಟ, ಅವತ್ತಿನ ಸಂಜೆ ಮುಗಿಸಿ ಎಲ್ಲ ಕಾರ್ಯಕ್ರಮ ಮುಗಿಸಿ ವಾಪಸ್ ಬಂದೆ ರೂಮಿಗೆ. ದೇಖಾ ಕಿ ದೋ ಔರ್ ಚಾದರೆ ಗಾಯಬ್ ಹೈ, ಅವನ ರೂಮಲ್ಲಿದ್ದರು 3 ಜನ, ಅವನು ಬಿಟ್ಟು ಇನ್ನಿಬ್ರು ಇದ್ರು. ಅವನು ಚಾದ್ರ ನಿನ್ನೆನೆ ಕಳೆದೋಗಿದೆ, ಇನ್ನೆರಡು ಏನಿತ್ತು ಅವರಿಬ್ರಿಗೆ ಅಂತ, ಅವೆರಡು ಕೂಡ ಇವತ್ತಿಲ್ಲ. ತೀನೋ ಚಲಿ ಗೈ, 3ಕ್ಕೆ 3 ಕೂಡ ಹೋಯ್ತು, ಕಳೆದು. ಎಲ್ಲಿ ಹೋಯ್ತೇನೋ. दूसरा दिन बैठक में जाने के लिए धूप का चश्मा खोजने लगा. ಅದಕ್ಕೂ ಮರು ದಿವಸ ಏನಾಯ್ತು, ಗೋಷ್ಠಿಗಳಿಗೆ ಹೋಗ್ಬೇಕು, ಬೈಠಕ್ಕಿಗೆ ಹೋಗ್ಬೇಕು. ಬೈಠಕ್ ಅಂತಂದ್ರೆ ಕೂತ್ಕೊಂಡು ಮಾಡುವಂತಹ ಸಭೆ ಅಂತ ಅರ್ಥ, ಬೈಠಕ್ ಅಂತ. ಹೋಗ್ಬೇಕು. ಧೂಪ್ ಕಾ ಚಶ್ಮಾ ಖೋಜ್ನೆ ಲಗಾ, ಹಗಲಿನ ಸಂದರ್ಭ, ಹಾಗಾಗಿ ಧೂಪ್ ಕಾ ಚಶ್ಮಾ ಅಂತಂದ್ರೆ ಜೋ ದಿನ ಮೇ ಪಹನಾ ಜಾತಾ ಹೈ, ಹಗಲಿನ ಸಣ್ಣ ಗ್ಲಾಸಸ್. ಧೂಪ್ ಅಂತಂದ್ರೆ ಇದು ಬಿಸಿಲಿಗೆ ಹಾಕುವಂತಹ ಚಶ್ಮಾ ಹುಡುಕ್ಲಿಕ್ಕೆ ಶುರು ಮಾಡ್ದ. ಅವನ ಹತ್ರ ಕಿತ್ತು. ತೋ ನಹಿ ಮಿಲಾ, ಶಾಮ್ ಕೋ ತೋ ಥಾ, ನಿನ್ನೆ ಸಂಜೆ ಇತ್ತು, ಅಲ್ಲೇ ಇತ್ತು, ನಾನು ನೋಡಿದ್ದೇನೆ. ಇವತ್ತು ಬೆಳಗ್ಗೆ ನೋಡುವಷ್ಟೊತ್ತಿಗೆ ಅದು ಕೂಡ ಇಲ್ಲ. ಇದು ಯಾರ ಸಮ್ಮೇಳನ? ಇಮಾನ್ದಾರೋಂ ಕೆ ಸಮ್ಮೇಳನ ಹೈ. ಮೈನೆ ಏಕ್ ದೋ ಲೋಗೋ ಸೆ ಕಹಾ ತೋ ಬಾತ್ ಫೈಲ್ ಗೈ, ನಾ ಒಂದೆರಡು ಜನರ ಹತ್ರ ಹೇಳಿದೆ, ಏನೋ ಆಗಿದೆಪ್ಪ, ನನ್ನ ಕಾಣ್ತಾ ಇಲ್ಲ, ಯಾರು ಕಂಡ್ರೆ ಹೇಳಿ ಅಂತ. ದೊಡ್ಡ ಸುದ್ದಿ ಆಯ್ತು. ಇಸಿ ಸಮಯ ಬಗಲ್ ಕೆ ಕಮ್ರೆ ಮೇ ಹಲ್ಲಾ ಹುವಾ, ಇದೇ ಸಂದರ್ಭದಲ್ಲಿ ಪಕ್ಕದ ರೂಮ್ ನಲ್ಲಿ ದೊಡ್ಡ ಗಲಾಟೆ ಶುರುವಾಯ್ತು. ಏನ್ ಶುರುವಾಯ್ತು? ಅರೇ ಮೇರಾ ಬ್ರೀಫ್ ಕೇಸ್ ಕಹಾ ಚಲಾ ಗಯಾ, ತನ್ನ ಸೂಟ್ ಕೇಸ್ ಏನಿದೆ, ಬ್ರೀಫ್ ಕೇಸು ಎಲ್ಲಿಗೆ ಹೋಯ್ತಪ್ಪ ಅಂತ ಗಲಾಟೆ ಶುರುವಾಗಿದೆ. ಯಹೀ ತೋ ರಖಾ ಥಾ, ಇಲ್ಲೇ ಇಟ್ಟಿದ್ದೆ ಅಂತ ಅಲ್ಲಿ ಆ ರೂಮ್ ನಲ್ಲಿ ಗಲಾಟೆ ಶುರುವಾಗಿದೆ, ದೊಡ್ಡ ಗಲಾಟೆ. ಮೈನೆ ಪೂಚಾ, ಇವ್ರು ಹೋದ್ರು, ಅಲ್ಲಿ ಕೇಳಿದ್ರು, ಉಸ್ಮೆ ಪೈಸೆ ತೋ ನಹಿ ಥೇ, ಅದ್ರಲ್ಲಿ ದುಡ್ಡೇನು ಇರ್ಲಿಲ್ವಲ್ಲ ಅಂತ ಪ್ರಶ್ನೆ ಮಾಡಿದೆ. ಜವಾಬ್ ಮಿಲಾ, ಪೈಸೆ ತೋ ನಹಿ ಥೇ ಕಾಗಜಾತ್ ಥೇ, ದುಡ್ಡಿರ್ಲಿಲ್ಲ, ಒಂದಷ್ಟು ಕಾಗದ ಪತ್ರಗಳು ಇತ್ತು ಅದರಲ್ಲಿ. ಮೈನೆ ಕಹ ತೋ ಮಿಲ್ ಜಾಯೇಗಾ, ಸರಿ, ಕಾಗದ ಇದ್ದಿದ್ದ, ಕಾಗದ ಪತ್ರನ ಇದ್ದಿದ್ದು, ಮತ್ ಸಿಗತ್ತೆ ಬಿಡು, ತಲೆ ಬಿಸಿ ಮಾಡ್ಕೊಳ್ಬೇಡ. ಮೈನೆ ಬಿನಾ ಧೂಪ್ ಕಾ ಚಶ್ಮಾ ಲಗಾಯೇ ಬೈಠಕ್ ಮೇ ಚಲಾ ಗಯಾ ಪಹುಂಚಾ. ಇದು ನೋಡಿ ಯಾವ್ಯಾವ್ದು ಕಳೆದಿದೆ ಈಗ. ಎರಡನೇದು 3ನೇ ದಿವಸ ಒಂದು ಧೂಪ್ ಕಾ ಚಶ್ಮಾ ಕಳೆದೋಯ್ತು, ಎರಡನೇದು ಬ್ರೀಫ್ ಕೇಸ್ ಕಳೆದೋಯ್ತು. ಇದು 3ನೇ ದಿವಸ ಆಗಿರುವಂತದ್ದು. ಮೈನೆ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗಿ ಮುಟ್ಟದ.
बैठक में 15 मिनट का चाय की छुट्टी हुई. 15 मिनट चाय की 15 ನಿಮಿಷ ಟೀ ಬ್ರೇಕ್ ಬಂತು. ಆ ಬೈಠಕ್ನಲ್ಲಿ ಲೋಗೋನೆ ಸಹಾನುಭೂತಿ ಪ್ರಕಟ್ ಕಿ, ಜನರೆಲ್ಲ ಬಂದು ದುಃಖವನ್ನು ತೋಡ್ಕೊಂಡ್ರು, ದುಃಖವನ್ನು ಹೇಳಿದ್ರು ಅವನಿಗೆ. ಸಹಾನುಭೂತಿ ಅಂತಂದ್ರೆ ಕನಿಕರ ತೋರಿಸುವಂಥದ್ದು. ನಿಮ್ದು ಚಪ್ಪಲ್ ಕಳೆದೋಯ್ತು, ನಿಮ್ ಚಶ್ಮಾ ಕಳೆದೋಯ್ತು, ರೂಮ್ನಲ್ಲಿದ್ದಂತಹ ಚಾದ್ರ ಕಳೆದೋಯ್ತು ಅಂತಲ್ಲ, ಪಾಪ ನಿಮ್ಗೆ ಹೆಂಗಿರ್ತೀರೇನೋ ಹಂಗಿಲ್ಲ ಹಿಂಗಿಲ್ಲ ಅಂತ ಒಂದಷ್ಟು ಸಹಾನುಭೂತಿಯನ್ನ ತೋರಿಸ್ಲಿಕ್ಕೆ ಜನರು ಶುರು ಮಾಡಿದ್ರು ಅಂತಾಯ್ತು. ಸರಿ, ಏಕ್ ಸಜ್ಜನ್ ಆಯೆ, ಒಬ್ಬ ಬಂದ. ಸಜ್ಜನ, ಸತ್ ಪ್ಲಸ್ ಜನ ಸಜ್ಜನ, ಒಬ್ಬ ನೋಡ್ಲಿಕ್ಕೆಲ್ಲ ಒಳ್ಳೆ ಮನುಷ್ಯನ್ ಕಂಡ ಹಾಗೆ ಕಾಣ್ತಾ ಇದ್ದಾನೆ. ಆಯೆ ಕಹನೆ ಲಗೆ, ಹೇಳಲಿಕ್ಕೆ ಪ್ರಾರಂಭ ಮಾಡ್ದ. ಏನಂತ? ಬಡೀ ಚೋರಿಯಾ ಹೋ ರಹಿ ಹೈ, ಸಿಕ್ಕಾಪಟ್ಟೆ ಕಳ್ತನ ಆಗ್ತಾ ಇದೆಯಲ್ಲ ಇಲ್ಲಿ. ದೇಖಿಯೇ ಆಪ್ಕಾ ಧೂಪ್ ಕಾ ಚಶ್ಮಾ ಹಿ ಚಲಾ ಗಯಾ. ನೋಡಿ, ನೀವು ಹಗ್ಲಿ ಹಾಕೊಂಡಂತ ಈ ಇದೇ ಕಳೆದೋಗಿದೆ, ಚಶ್ಮಾನೇ ಕಳೆದೋಗಿದೆ ಅಂತ ಬಂದು ಅವನ ಹತ್ರಕ್ಕೆ ಹೇಳ್ದ. ವಹ ಧೂಪ್ ಕಾ ಚಶ್ಮಾ ಲಗಾಯೇ ಥೇ, ಅವನು ಸುಮ್ಮಂಗ್ ಬಂದಿದ್ನ, ಅವನು ಏನ್ ಹಾಕೊಂಡಿದ್ದ? ಚಶ್ಮಾ ಹಾಕೊಂಡಿದ್ದ. ಅಲ್ಲಿ ಚಿತ್ರದಲ್ಲಿ ತೋರಿಸ್ತಾ ಇದ್ದಾನೆ ನೋಡಿ. ವಹ ಧೂಪ್ ಕಾ ಚಶ್ಮಾ ಲಗಾಯೇ ಥೇ, ಮುझे याद था, ನಂಗೆ ನೆನಪಿದೆ. ಏಕ್ ದಿನ್ ಪೆಹಲೆ ವಹ ಧೂಪ್ ಕಾ ಚಶ್ಮಾ ನಹಿ ಲಗಾಯೇ ಥೇ, ಹಿಂದಿನ ದಿವಸ ನಂಗೆ ನೋಡಿದ್ದೇನೆ ಅವನನ್ನ, ಅವನ್ ಹಿಂದಿನ ದಿವಸ ಅದು ಹಾಕ್ಲಿಲ್ಲ ಆ ಚಶ್ಮವನ್ನ, ಇವತ್ತೆಲ್ಲಿದ ಹಾಕೊಂಬಂದ. ಮೈನೆ ದೇಖಾ ಜೋ ಚಶ್ಮಾ ವಹ ಲಗಾಯೇ ಥೇ ವಹ ಮೇರಾ ಹಿ ಥಾ, ಯಾವ್ದು ಅವನು ಹಾಕೊಂಡಿದ್ನ ಅದು ನಂದೇ ಆಗಿತ್ತು, ನಾನು ನೋಡ್ದೆ ಸರಿಯಾಗಿ. ನೋಡಿ ಎಷ್ಟು ಕರ್ಮ ಅಂತ. ಇವನು ಮುಖ್ಯ ಅತಿಥಿ, ಅವನ ಹತ್ರಕ್ಕೆ ಅದು ನಂದೇ ಚಶ್ಮಾ ಅಂತ ಗಲಾಟೆ ಮಾಡ್ಕೊಳ್ಳಿಕ್ ಬರ್ತದೆ ಈಗ? ಇಲ್ಲ ತಾನೆ. ನೀ ಅವ ಹಾಕೊಂಡು ಅದು ಚಪ್ಪಲ್ ನಂದೋದು ಕೊಡ ಅಂತ ಗಲಾಟೆ ಮಾಡ್ಲಿಕ್ಕೆ ಬರ್ತದೆ? ಮುಖ್ಯ ಅತಿಥಿ ಅಲ್ವಾ ಇವನು, ಮರ್ಯಾದೆ ಪ್ರಶ್ನೆ ಅಲ್ವಾ? ಸುಮ್ಮಂಗ್ ನೋಡುದೇ, ಓ ಇದು ನಂದೇ ಚಪ್ಪಲ್ಲು, ಓ ಇದು ನಂದೇ ಚಶ್ಮಾ, ಎಂತ ಮಾಡ್ತಾನೆ ನಿಸ್ಸಹಾಯಕ ಪಾಪ. ವಹ ಮೇರಾ ಹಿತ. ಸರಿ, ಕಹನೆ ಲಗೆ, ಅದು ಮತ್ತೆ ಹೇಳಲಿಕ್ಕೆ ಶುರು ಮಾಡಿದ್ರು. ಆಪ್ನೆ ಚಶ್ಮಾ ಲಗಾಯಾ ನಹಿ ಥಾ, ನೀವು ಚಶ್ಮಾ ಹಾಕೊಂಡಿರ್ಲಿಲ್ವಾ ಅಂತ ಪ್ರಶ್ನೆ ಮಾಡ್ದ. ಅವನು ಹಾಕೊಂಡಿರುವಂತಹ ಏನು ಸಜ್ಜನ್ ಏನಿದ್ದ ಅವನು ಹೇಳ್ದ. ಮೈನೆ ಕಹಾ ರಾತ್ ಕೋ ಕ್ಯಾ ಚಾಂದನಿ ಮೇ ಧೂಪ್ ಕಾ ಚಶ್ಮಾ ಲಗಾಯಾ ಜಾತಾ ಹೈ. ಅರೆ, ಏನ್ ರಾತ್ರಿ ಅಂತ ಚಾಂದನಿ ಚಂದ್ರನ ಬೆಳಕಿನಲ್ಲಿ ಈ ಧೂಪ್ ಕಾ ಚಶ್ಮಾ ಹಾಕೊಂಡು ನಾನು ಕುಣಿಬೇಕಾ? ನಿನ್ನೆ ಸಂಜೆ ನನ್ನ ಹತ್ರಕ್ಕಿದೆ, ನನ್ನ ಟೇಬಲ್ ಮೇಲೆ. ಬೆಳಗಾಗೋಷ್ಟು ಅದ್ರೊಳಗೆ ಇಲ್ಲ ಅಂತಂದ್ರೆ ನಾನು ರಾತ್ರಿ ಒಂದು ಹಾಕೊಂಡೇ ಮಲಗಬೇಕಾ? ಆ ರಾತ್ರಿ ಅದು ಇದಕ್ಕೆ ನೈಟ್ ಚಶ್ಮಾ ಅಲ್ಲ, ಚಶ್ಮಾ ಯಾವ್ದು ಹಗಲಿಗೆ ಹಾಕೋ ಚಶ್ಮಾ. ರಾತ್ರಿ ಹಾಕೊಂಡ್ರೆ ಏನೂ ಕಾಣೋದಿಲ್ಲ. ಹಗಲಿಗೆ ಬಿಸಿಲಿರೋದಕ್ಕೆ ಸ್ವಲ್ಪ ಕಪ್ಪು ಕಾಣಿಸುತ್ತೆ ಆ ಚಶ್ಮಾ ಹಾಕಿದಾಗ, ರಾತ್ರಿ ಹಾಕೊಂಡ್ರೆ ಏನೂ ಕಾಣೋದಿಲ್ಲ. ಮೈನೆ ಕಮರೆ ಕಿ ಟೇಬಲ್ ಪರ್ ರಖ್ ದಿಯಾ ಥಾ, ನನ್ನ ರೂಮ್ ನ ಟೇಬಲ್ ಮೇಲೆ ಇಟ್ಟಿದ್ದೆ ಅಂತ ಉತ್ತರ ಕೊಟ್ಟ. ವಹ ಬೋಲೆ ಕೋಯಿ ಉಠಾ ಲೇ ಗಯಾ ಹೋಗ, ಮತ್ತೆ ಯಾರೋ ತೆಕ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅದನ್ನ ಅಂತ ಅಂದ. ಮೈ ಉನ್ಹೇ ದೇಖ್ ರಹಾ ಥಾ, ವಹ ಮೇರಾ ಚಶ್ಮಾ ಲಗಾಯೆ ಇತ್ಮಿನಾನ್ ಸೆ ಬೈಠೆ ಥೆ. ನಾನು ನೋಡ್ತಾ ಇದ್ದೆ, ನನ್ನ ಚಶ್ಮಾ ಹಾಕೊಂಡು ಇತ್ಮಿನಾನ್ ಸೆ, ಇತ್ಮಿನಾನ್ ಯಾನೆ ಕ್ಯಾ ಹೈ? ನಿಶ್ಚಿಂತತಾ ಸೆ, ಬಡಿ ಶಾಂತ ರೂಪ್ ಸೆ, ಆರಾಮ್ ಸೆ ಯಾವುದೇ ತಲೆ ಬಿಸಿ ಇಲ್ಲದೆ ಕುತ್ಕೊಂಡಿದ್ದ. ತೀಸರೆ ದಿನ ಕಾ ರಾತ್ ಕೋ ಲೌಟ, ಅವತ್ತಿನ ದಿನದ ಸಂಜೆ ವಾಪಸ್ ಮನೆಗೆ ರೂಮಿಗೆ ಬಂದೆ. तो कुछ हरारत थी, कुछ हरारत थी, थोड़ी ठंड भी थी. हरारत शब्द का अर्थ है ಸ್ವಲ್ಪ ಒಳ ಜ್ವರ, ಒಂದು ಸ್ವಲ್ಪ ಚಳಿ ನನ್ಗನಿಸ್ತಾ ಇತ್ತು. ಹರಾರತ್ ಅಂತಂದ್ರೆ ಸಣ್ಣ ಒಳ ಜ್ವರ. ಥೋಡಿ ठंड भी थी, ಸಣ್ಣ ಚಳಿನೂ ಕೂಡ ಇತ್ತು. ಮೈನೆ ಸೋಚ, ನಾನು ಯೋಚನೆ ಮಾಡಿದೆ. ಬಿಸ್ತರ್ ಸೆ ಕಂಬಲ್ ನಿಕಾಲ್ನು, ನನ್ನ ಹಾಸಿಗೆಯಿಂದ ಕಂಬಳಿ ಸ್ವಲ್ಪ ದಪ್ಪ ರಗ್ಗು ತರದ್ದು ಕಂಬಲ್ ನಿಕಾಲ್ನು ತೆಗೆದುಕೊಂಡು ಹೊತ್ಕೊಳ್ಳೋಣ, ಸ್ವಲ್ಪ ಚಳಿ ಇದೆ, ಒಳ ಜ್ವರ ಬಂದಂಗ ಅನಿಸ್ತದೆ. ಪರ್ ಕಂಬಲ್ ಭೀ ಗಾಯಬ್ ಥಾ, ಅದನ್ನು ಕೂಡ ಹೊತ್ತು ಸಾಗಿಸ್ಬಿಟ್ಟಿದ್ದಾರೆ. ಆಯ್ತಾ? ಈಗೇನೋ ಮೂರನೇ ದಿವಸ ಏನೇನು ಕಳೆದೋಯ್ತು? ಒಂದು ಧೂಪ್ ಕಾ ಚಶ್ಮಾ, ದೂಸರಾ ಕಂಬಲ್, ಇವೆರಡೇ ಬಹುತೇಕ ಮೂರನೇ ದಿವಸ ಕಳೆದಿರುವಂಥದ್ದು. ಮತ್ತೆಲ್ಲ ಹಿಂದಿನ ದಿವಸನೇ ಕಳೆದಿದೆ. ಅಥವಾ ಇದು ಹೌದಾ, ನಿಮ್ಮ ಬ್ರೀಫ್ ಕೇಸು, ಬೈಟಕ್ ಬ್ರೀಫ್ ಕೇಸ್ ಕೂಡ ಹೌದು ಅಂದ್ಕೊಳ್ತೇನೆ. ಸರಿ, ಅದನ್ನು ನೋಡೋಣ, ಆಮೇಲೆ ಲಾಸ್ಟ್ ನೋಡೋಣ. तो कहने लगे क्या हुआ, कोई उठा ले गया होगा, तुम इत्मीनान से बैठे थे. तीसरे दिन लौटा तो कुछ हरारत थी,
थोड़ी ठंड भी थी, मैंने सोचा बिस्तर से कंबल निकाल लूं, पर कंबल भी गायब था। फिर हल्ला हुआ, ಭಯಂಕರ ಗಲಾಟೆ ಶುರುವಾಯಿತು. ಸ್ವಾಗತ ಸಮಿತಿಗೆ ಮಂತ್ರಿ ಆಯೆ, ಸ್ವಾಗತ ಸಮಿತಿಯ ಮಂತ್ರಿಗಳೆಲ್ಲ ಬಂದ್ರು. ಬಂದು ಕೈ ಕಾರ್ಯಕರ್ತ ಆಯೆ, ಬಹಳಷ್ಟು ಜನ ಕಾರ್ಯಕರ್ತರು ಕೂಡ ಬಂದ್ರು ಅಲ್ಲಿಗೆ. ಮಂತ್ರಿ ಕಾರ್ಯಕರ್ತಾओं को डांटने लगे, ಮಂತ್ರಿ ಮೊದಲ ಇನ್ಚಾರ್ಜ್ ಏನಿದ್ದ ಅವನು ಎಲ್ಲ ಇವರಿಗೆ ಸದಸ್ಯರಿಗೆ ಬೈಲಿಕ್ಕೆ ಶುರು ಮಾಡ್ದ, ಅದನ್ನ ಮೇಂಟೈನ್ ಮಾಡೋರಿಗೆ. ತುಮ್ ಲೋಗ್ ಕ್ಯಾ ಕರ್ತೆ ಹೋ, ನೀವು ಏನ್ ಮಾಡ್ಲಿಕ್ಕೆ ಅಂತ ಇಲ್ಲಿದ್ದೀರಿ, ತುಮಾರಿ ಡ್ಯೂಟಿ ಯಹಾ ಹೈ, ನಿಮ್ ಡ್ಯೂಟಿ ಇಲ್ಲಿದೆ, ನೀವು ಎಲ್ಲಿ ಹೋಗಿದ್ದೀರಿ, ಹಾ ತುಮ್ಹಾರೇ ರಹತೆ ಚೋರಿಯಾ ಹೋ ರಹಿ ಹೈ, ನೀವು ಇದ್ದೂ ಕೂಡ ಇಲ್ಲಿ ಕಳತನ ಆಗ್ತಾ ಇದೆ, ಹಂಗಾರೆ ನೀವು ಇದ್ದಿ ಅಂತ ಪ್ರಯೋಜನ. ಯಹ ಇಮಾನ್ದಾರ್ ಸಮ್ಮೇಳನ ಹೇ, ಇದು ಪ್ರಾಮಾಣಿಕರ ಸಮ್ಮೇಳನ, ಅದಕ್ಕಾಗಿ ನಾವು ಮಾಡ್ತಾ ಇರೋದು. ಪ್ರಾಮಾಣಿಕರ ಸಮ್ಮೇಳನದಲ್ಲಿ ಕಳತನ ಆಗ್ತಾ ಇದೆ. ಬಾಹರ್ ಯಹ ಚೋರಿ ಕಿ ಬಾತ್ ಫೈಲಿ ತೋ ಕಿತನಿ ಬೇಯಿಮಾನಿ ಹೋಗಿ, ಹೊರಗಡೆ ಏನಾದ್ರೂ ಈ ಕಳತನದ ಸುದ್ದಿ ಏನಾದ್ರೂ ಹೊರಗಡೆ ಬಿತ್ತು ಅಂತಾದ್ರೆ ನಮ್ಗೆ ಎಷ್ಟು ಶೇಮ್ ಆಗುತ್ತೆ, ಎಷ್ಟು ಮರ್ಯಾದೆ ಹೋಗುತ್ತೆ ಅಂತ ಗಲಾಟೆ ಜೋರು ಮಾಡ್ದ. ಅವರಿಗೆ ಮಂತ್ರಿ ಬಂದು ಅವರಿಗೆಲ್ಲ ಬೈದ. ಕಾರ್ಯಕರ್ತಾವನೇ ಕಹ, ಆ ಕಾರ್ಯಕರ್ತರು ಹೇಳ್ತಾರೆ, ಹಮ್ ಕ್ಯಾ ಕರೆ, ಅಗರ್ ಇಮಾನ್ದಾರ್ ಡೆಲಿಗೇಟ್ ಯಹಾ ವಹಾ ಜಾಯೆ ತೋ ಕ್ಯಾ ಹಮ್ ಉನ್ಹೇ ರೋಕ್ ಸಕ್ತೆ ಹೇ, ಬಂದಂತಹ ಡೆಲಿಗೇಟ್ಗಳು ಪ್ರತಿನಿಧಿಗಳೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾ ಇದ್ರಿ, ನಾನೆಂತ ಅವ್ರ ಹತ್ರ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತೆಲ್ಲ ಹೇಳ್ತಾ ಇರ್ಲಿಕ್ಕೆ ಆಗ್ತದ್ಯಾ ಅಂತ ಪ್ರಶ್ನೆ ಮಾಡಿ ಅವ್ರು ಹೇಳಿದ್ರು. ಸೊ ಮಂತ್ರಿ ನೆ ಗುಸ್ಸೆ ಸೆ ಕಹಾ, ಮೈ ಪುಲಿಸ್ ಕೋ ಬುಲಾಕರ್ ಯಹಾ ಸಬ್ಕಿ ತಲಾಶಿ ಕರ್ವಾತಾ ಹೂ, ನಾವು ಈ ಪೊಲೀಸನ್ನ ಕರ್ಸೇ ಬಿಡ್ತೇನೆ, ಬಂದು ಎಲ್ಲರನ್ನು ಅವರು ಏನ್ ಮಾಡ್ಲಿ ತಲಾಶಿ ಕರೆ ವೇ ಪೊಲೀಸ್, ತಲಾಶಿ ಅಂತಂದ್ರೆ ಹುಡುಕುವಂಥದ್ದು. ಎಲ್ಲರನ್ನು ಹುಡುಕ್ಲಿ, ಯಾರ್ಯಾರ ಹತ್ರ ಏನೇನಿದೆ ಗೊತ್ತಾಗ್ಬಿಡ್ತದೆ ಅಂತ. ಮೈನೆ ಸಮಜಾಯ, ನಾನು ಅರ್ಥ ಮಾಡಿಸಿದೆ ಅವರಿಗೆ, ಎಸಾ ಹರ್ಗಿಜ್ ಮತ್ ಕೀಜಿಯೇ, ಅದು ಹಿಂಗ್ ಮಾತ್ರ ಮಾಡ್ಲೇಬೇಡಿ. ईमानदारों के सम्मेलन में पुलिस ईमानदारों की तलाशी ले, यह बड़ी अशोभनीय बात होगी. ಪ್ರಾಮಾಣಿಕರ ಸಮ್ಮೇಳನದಲ್ಲಿ ಪೊಲೀಸರು ಬಂದು ಪ್ರಾಮಾಣಿಕರನ್ನ ಸರ್ಚ್ ಮಾಡೋದು ಅಂದ್ರೆ ಇದು ಎಂತ ಅಶೋಭನೀಯ ಬಾತ್. ಅಶೋಭನೀಯ ಅಂತಂದ್ರೆ ಇದು ಶೋಭಿಸುವಂತಹ ಮಾತಲ್ಲ, ಬಹಳ ನಮ್ಗೆ ತೊಂದರೆ ಆಗ್ತದೆ, ಒಂಥರ ಶೇಮ್ ಆಗ್ತದೆ. ಫಿರ್ ಇತನೇ ಬಡೆ ಸಮ್ಮೇಳನ ಮೇ ಥೋಡಿ ಗಡ್ಬಡಿ ಹೋಗಿ ಹಿ, ಇಷ್ಟೊಂದು ದೊಡ್ಡ ಸಮ್ಮೇಳನ ಮಾಡಿದ್ದೇವೆ ಅಂತಂದ್ರೆ ಒಂದ್ ಸ್ವಲ್ಪ ತೊಂದರೆ ಆಗೇ ಆಗತ್ತೆ, ಏನು ಅದಕ್ಕೇನು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಉತ್ತರ ಕೊಟ್ಟ. ಓಕೆ ಚಿಲ್ಡ್ರನ್ಸ್, ಒಂದು ಮೀಟ್ ಮುಗಿತಾ ಇದೆ. ಸೇಮ್ ಲಿಂಕು 2 ನಿಮಿಷ ಹೊರಗೆ ಹೋಗಿ ವಾಪಸ್ ಬನ್ನಿ, ನಾನು ಹೊರಗೋಗಿ ವಾಪಸ್ ಬರ್ತೇನೆ, ನೀವು ಇದ್ದಲ್ಲೇ ಇದ್ರೂ ತೊಂದರೆ ಇಲ್ಲ. ಓಕೆ, ವೇಟ್ ಎ ಮಿನಿಟ್.